परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्. ವಿದುಲೆ ಮಗನಿಗೆ ಕ್ಷತ್ರಿಯೋಚಿತವಾದಂತಹ ಕೆಲಸಗಳನ್ನು ಮಾಡಬೇಕು ನೀನು ಅಂತ ಉಪದೇಶ ಮಾಡ್ತಾ ಇರುವಾಗ ಅವನಂತಾನೆ, ಕೃಷ್ಣಾಗೆ ಸಸ್ಯ ಬತತೆ ಸಂಹತ್ಯ ಹೃದಯಂ ಕೃತಂ ಮಮ ಮಾತಸ್ತ್ವಕರುಣೆ ವೈರಪ್ರಜ್ಞೇತ್ಯಮರ್ಷಣೆ ಅಹೋ ಕ್ಷತ್ರ ಸಮಾಚಾರೋ ಯತ್ರ ಮಾಮಿತರಂ ಯಥಾ ನಿಯೋಜಯಸಿ ಯುದ್ಧಾಯ ಪರಮಾತೇವ ಮಾಂ ತಥಾ ಈದೃಶಂ ವಚನಂ ಬ್ರೂಯಾದ್ ಭವತೀ ಪುತ್ರಮೇಕಜಂ ಕಿನ್ನುತೆ ಮಾಮಪಶ್ಯಂತ್ಯಾಃ ಪೃಥಿವ್ಯಾಪಿ ಚ ಸರ್ವಯ ಕಿಮಾಭರಣಕೃತ್ಯೇನ ಕಿಂ ಭೋಗೈರ್ಜೀವಿತೇನ ವಾ ಮೈವಾ ಸಂಗರಹತೆ ಪ್ರಿಯಪುತ್ರೇ ವಿಶೇಷತಃ. ಅವನಂತಾನೆ, ಅವರಮ್ಮ, ನೀನ್ ಎಲ್ಲರಿಗೂ ಆಶ್ರಯನಾಗಬೇಕಪ್ಪ, ನಾವು ಯಾರ ಆಶ್ರಯದಲ್ಲಿ ನಾವಿರಬಾರದು. ಆದ್ದರಿಂದ ಬ್ರಾಹ್ಮಣರು ಮತ್ತು ಧರ್ಮ ಎರಡು ಬಿಟ್ಟು ಇನ್ನೆಲ್ಲಿಗೂ ನಾವು ಬಗ್ಗಬಾರದು ಅಂತ ಅವಳು ಹೇಳಿದಾಗ ಅವನಂತಾನೆ, ಅಮರ್ಷಣೆ, 24 ಗಂಟೆ ಕೋಪವೇ ನಿನ್ನ ಆಭರಣ. ಇಷ್ಟು ಕೋಪ ಒಂದು ಹೆಣ್ಮಗಳಲ್ಲಿ ನಾನು ನೋಡಿಲ್ಲ. ಅಮ್ಮ, ನಿನ್ನ ಹೃದಯ ಕಬ್ಬಿಣದಿಂದ ಮಾಡಿಬಿಟ್ಟಿದೆ. ಕೃಷ್ಣಾಯ ಸಸ್ಯ, ಕಬ್ಬಿಣದಿಂದ ನಿನ್ನ ಹೃದಯವನ್ನ ಮಾಡಿದ್ದಾಳೆ. ಯಾವಾಗಲೂ ನಿನ್ನ ಬುದ್ಧಿ ದ್ವೇಷದಲ್ಲೇ ಇದೆ. ಆದ್ದರಿಂದ ಅದು ಹೆಂಗ್ ಹೇಳ್ತೀಯ? ಕ್ಷತ್ರಿಯರ ಒಂದು ನಡಾವಳಿ ಹೀಗಿರುತ್ತಾ? ಕ್ಷತ್ರಿಯರು ಹೀಗಿರ್ತಾರ? ಯಾಕೆಂದ್ರೆ ಒಬ್ಬ ಹೆತ್ತು ತಾಯಿ ಮಗನ ವಿಷಯದಲ್ಲಿ ಈ ತರ ನಡ್ಕೊಂತಾ ಇದ್ದಾಳೆ ಅಂತ ಅನ್ನೋದೇ ನಂಬಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ವಿಷಯ. ನೀನ್ ನಮ್ಮಮ್ಮನೋ ಬೇರೆ ಯಾರ್ದೋ ಅಮ್ಮನೋ, ಯುದ್ಧ ಮಾಡು ಯುದ್ಧ ಮಾಡು ಏನ್ ಹೇಳ್ತಾ ಇದ್ಯಾ? ನಿಂಗ್ ಒಬ್ಬನೇ ಮಗ ಇರೋದು ನಾನು, ನಾನು ಯುದ್ಧ ಮಾಡು ಅಂತ ಹೇಳ್ತಾ ಇದೆಯಲ್ಲ, ಹಿಂಗ್ ಸಾಧ್ಯ ನಿನಗೆ ಹೀಗೆಲ್ಲ ಮಾತಾಡಕ್ಕೆ? ನಾನೇನಾದ್ರೂ ಸತ್ತೋದ್ರೆ ಯುದ್ಧದಲ್ಲಿ ನಿನಗೆ ಭೂಮಿ, ಆಭರಣ, ಭೋಗ ಭಾಗ್ಯಗಳು, ಬದುಕಿದ್ದು ಏನ್ ಪ್ರಯೋಜನ ನಿನಗೆ? ಯಾಕೋ ಸರಿ ಆಗ್ತಾ ಇಲ್ಲ ನನಗೆ. ಇಂತಹ ದ್ವೇಷ, ಇಂಥ ವೈರ, ಕ್ಷತ್ರಿಯರು ಹೀಗೆ ಇರ್ತಾರ ಅಂತ ಅನ್ನಿಸ್ತಾ ಇದೆ ನನಗೆ. ಕರುಣೆಯೇ ಇಲ್ಲ, ಕರುಣೆನೇ ಇಲ್ವಾ ನಿನಗೆ ತಂದಿದ್ದಕ್ಕೆ ವಿದುಲಾದೇವಿ ಹೇಳ್ತಾಳೆ, ಸರ್ವಾರಂಭಾ ಹಿ ವಿದುಷಾಂತಾತ ಧರ್ಮಾರ್ಥ ಕಾರಣಾತ್ ತಾನೇವಾಭಿಸಮೀಕ್ಷ್ಯಾಹಂ ಸಂಜಯ ತ್ವಾಮಮು ಸುಸಂವೀಕ್ಷ್ಯ ಕ್ರಮೋಪೇತೋ ಮುಖ್ಯಃ ಕಾಲೋಯಮಾಗತಃ ಅಸ್ಮಿನ್ಶ್ಚೇದಾಗತೆ ಕಾಲೇ ಕಾರ್ಯಂ ನ ಪ್ರತಿಪದ್ಯಸೆ ಅಸಂಭಾವಿತ ರೂಪಸ್ತ್ವಂ ಸುನೃಶಂಸಂ ಕರಿಷ್ಯಸಿ ತಂತ್ವಾಮಯಶಸಾ ಸ್ಪೃಷ್ಟಂ ನ ಬ್ರೂಯಾಂ ಯದಿ ಸೃಂಜಯ ಪರಿವಾಕ್ಲಶ್ಯಮಾಹುಸ್ತ್ವಾಂ ನಿಸ್ಸಾಮರ್ಥ್ಯಮಹೇತುಕಂ ಸದ್ಭಿರ್ವಿಗರ್ಹಿತಂ ಮಾರ್ಗಂ ತ್ಯಜ ಮೂರ್ಖ ನಿಷೇವಿತಂ ಅವಿದ್ಯಾ ವೈ ಮಹತ್ಯಸ್ತಿ ಯಾಮಿಮಾಂ ಸಂಸೃತಾಃ ಪ್ರಜಾಃ ತವ ಸ್ಯಾದ್ಯದಿ ಸದ್ವೃತ್ತಂ ತೇನ ಮೇ ತ್ವಂ ಪ್ರಿಯೋ ಭವ ಧರ್ಮಾರ್ಥಗುಣಯುಕ್ತೇನ ನೇತರೇಣ ಕಥಂಚನ ದೈವಮಾನುಷಯುಕ್ತೇನ ಸದ್ಭಿರಾಚರಿತೇನ ಚ ಯೋ ಹ್ಯೇವಂ ಅವಿನೀತೇನ ರಮತೆ ಪುತ್ರನತೃಣ ಅನುತ್ಥಾನವತಾ ಚಾಪಿ ದುರ್ವಿನೀತೇನ ದೀರ್ಘ ದುರ್ಧಿಯ ರಮತೆ ಯಸ್ತು ಪುತ್ರೇಣ ಮೋಘಂ ತಸ್ಯ ಪ್ರಜಾಫಲಂ ಅಕುರ್ವಂತೋ ಹಿ ಕರ್ಮಾಣಿ ಕುರ್ವಂತೋ ನಿಂದಿತಾನಿ ಚ ಸುಖಂ ನೈವೇಹನಾಮುತ್ರ ಲಭಂತೆ ಪುರುಷಾಧಮಾಃ ಯುದ್ಧಾಯ ಕ್ಷತ್ರಿಯಾ ಸೃಷ್ಟಃ ಸೃಂಜಯೇಹ ಜಯಾಯ ಚ ಕ್ರೂರಾಯ ಕರ್ಮಣೆ ನಿತ್ಯಂ ಪ್ರಜಾನಾಂ ಪರಿಪಾಲನೆ
ಜಯನ್ವಾ ವಧ್ಯಮಾನೋ ವಾ ಪ್ರಾಪ್ನೋತಿ ಇಂದ್ರ ಸಲೋಕತಾಂ ನ ಶಕ್ರಭವನೆ ಪುಣ್ಯೇ ದಿವಿ ತದ್ವಿದ್ಯತೆ ಸುಖಂ ಯದಮಿತ್ರಾನ್ ವಶೇ ಕೃತ್ವಾ ಕ್ಷತ್ರಿಯ ಸುಖಮಶ್ನುತೆ ಮನ್ಯುನಾ ದಹ್ಯಮಾನೇನ ಪುರುಷೇಣ ತಪಸ್ವಿನ ನಿಕೃತೇನೇಹ ಬಹುಶಃ ಶತ್ರುನ್ ಪ್ರತಿಜಿಗೀಷಿತ ಆತ್ಮಾನಂ ವಾ ಪರಿತ್ಯಜ್ಯ ಶತ್ರುಂ ವಾ ವಿನಿಪಾತ್ಯ ಚ ಅತೋನ್ಯೇನ ಪ್ರಕಾರೇಣ ಶಾಂತಿರಸ್ಯ ಕುತೋ ಭವೇತ್ ಇಹ ಪ್ರಾಜ್ಞೋ ಹಿ ಪುರುಷಃ ಸ್ವಲ್ಪಮಪ್ರಿಯಮಿಚ್ಛತಿ ಯಸ್ಯಾನಲ್ಪಂ ಪ್ರಿಯಂ ಲೋಕೆ ಧ್ರುವಂ ತಸ್ಯಾಲ್ಪಮಪ್ರಿಯಂ ಪ್ರಿಯಾಭಾವಾಚ್ಚ ಪುರುಷೋ ನೈವ ಪ್ರಾಪ್ನೋತಿ ಶೋಭನಂ ಧ್ರುವಂ ಚಾಭಾವಮಭ್ಯೇತಿ ಗತ್ವಾ ಗಂಗೇವ ಸಾಗರಂ. ಅವಾಗ ಹೇಳ್ತಾಳೆ ಅವಳು, ಇಷ್ಟು ಕೋಪ, ಇಷ್ಟು ದ್ವೇಷ, ಇಷ್ಟು ಅಸೂಯೆ ಏನಮ್ಮ ನಿನಗೆ ಇದು ಅಂದಿದ್ದಕ್ಕೆ ತಾಯಿ ಮಾತಾಡ್ತಾಳೆ, ನೋಡು ವಿದ್ವಾಂಸರು ತಲೆ ಯಾರಿಗೆ ಸರಿ ಇದೆ ಅವರೆಲ್ಲರೂ ಎಲ್ಲ ಕೆಲಸಗಳನ್ನ ಯಾಕೆ ಶುರು ಮಾಡ್ತಾರೆ? ಎರಡು ಉದ್ದೇಶ, ಧರ್ಮಾರ್ಥಗಳನ್ನ ಉದ್ದೇಶ ಇಟ್ಟುಕೊಂಡು ಕೆಲಸ ಆರಂಭ ಮಾಡ್ತಾರೆ. ಅದನ್ನು ನೋಡೇ ನಾನ್ ನಿನಗೆ ಪ್ರೇರಣೆಯನ್ನ ಪ್ರಚೋದನೆಯನ್ನ ಮಾಡಿದ್ದು. ನಮ್ಮ ಕಾಲ ಬಂದಿದೆ, ನೀನ್ ಗಮನಿಸ್ಬೇಕು, ದಿಸ್ ಇಸ್ ದ ರೈಟ್ ಟೈಮ್. ಒಳ್ಳೆ ಕಾಲದಲ್ಲಿ ಸರಿಯಾದ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಸುಮ್ಮನೆ ಹಾಳಾಗ್ತಿ. ನಿನ್ಗೆ ಯಾರೂ ಮರ್ಯಾದೆ ಮಾಡಲ್ಲ, ಎಲ್ಲ ಅವಮಾನ ಮಾಡ್ತಾರೆ ನಿನಗೆ. ಆದ್ದರಿಂದ ನಿನಗೆ ಮೊದಲೇ ಅಪಮರ್ಯಾದೆ, ಅಪಕೀರ್ತಿ ಬಂದು ಬಿಟ್ಟಿದೆ. ಅಪಕೀರ್ತಿ ನಿನ್ನನ್ನ ಮುಟ್ಟಿಬಿಟ್ಟಿದೆ, ಅಯಶಸ್ಸು. ಆದ್ದರಿಂದ ನಾನ್ ನಿನಗೆ ಏನ್ ಹೇಳ್ತಾ ಇದ್ದೇನೆ ಮಾತು, ಅದು ನಿನಗೆ ಬಾಣದಂತೆ ಚುಚ್ಚಲಿಲ್ಲ ಅಂತಂದ್ರೆ ಜನ ನಿನ್ನ ಬೈತಾರಯ್ಯ, ನಿಷ್ಪ್ರಯೋಜಕನಾದ ಕ್ಷತ್ರಿಯ ಅಂತ ಜನ ನಿನ್ನ ಬಗ್ಗೆ ಮಾತಾಡ್ತಾರೆ. ಅದರಿಂದ ಮೂರ್ಖರು ಫಾಲೋ ಮಾಡುವ, ಸಜ್ಜನರು ಬೈಯುವ ಈ ಕೆಟ್ಟ ದಾರಿಯನ್ನ ಬಿಟ್ಟು ಬಿಡು. ಅಜ್ಞಾನವನ್ನ ಕೊಡತಕ್ಕಂತಹ ಅವಿದ್ಯೆ, ಅಜ್ಞಾನ ಇರುವಂತಹ ಈ ಕೆಟ್ಟ ದಾರಿಯನ್ನ ಬಿಟ್ಟು ಬಿಡು. ನಾವೇನ್ ಮಾಡ್ಬೇಕು? ನಾವು ಯಾವುದನ್ನ ಮಾಡೋದ್ರಿಂದ ಧರ್ಮಾರ್ಥಗಳಾಗತ್ತೆ, ಸಜ್ಜನರು ಯಾವುದನ್ನ ಆಚರಣೆ ಮಾಡ್ತಾರೆ, ಯಾವುದನ್ನ ದುರ್ಜನರು ಮಾಡೋದಿಲ್ಲ. ಯಾವ ಮನುಷ್ಯ ಪ್ರಯತ್ನಕ್ಕೆ ದೇವತೆಗಳ ಅನುಗ್ರಹ ಆಗತ್ತೆ, ಅಂತಹ ಕ್ಯಾರೆಕ್ಟರ್, ಅಂತಹ ನಡತೆ, ಅಂತಹ ನಡವಳಿಕೆ ನಿನಗಿದ್ದು ಬಿಟ್ರೆ ನಿನ್ಮೇಲೆ ನನಗೆ ಪ್ರೀತಿ ಆಗುತ್ತೆ. ಹೀಗೆ ಮಾಡದೆ ವಿನಯವಿಲ್ಲ, ಬುದ್ಧಿ ಸರಿಯಾಗಿಲ್ಲ, ಅಂತಹ ಮೊಮ್ಮಗನೋ ಅಥವಾ ಮಕ್ಕಳೋ ಅವ್ರ ಜೊತೆಯಲ್ಲಿ ಯಾವನಾದ್ರೂ ಸಂತೋಷವಾಗಿದ್ರೆ ಅವನು ಹುಟ್ಟಿದ್ದೇ ವ್ಯರ್ಥ. ಯಾವ ಕೆಲಸವನ್ನು, ಯಾವ ಸಾಧನೆಯನ್ನು ಮಾಡಿಕೊಳ್ಳದೆ, ಕಾಲ ಬಂದಾಗಲೂ ಸಾಧನೆ ಮಾಡದೆ ಹಾಗೇ ಇದ್ದು ಬಿಟ್ರೆ ಅಂಥವ್ರ ಜೊತೆ ಬದುಕಿದ್ದೇನು ಪ್ರಯೋಜನ? ಕೆಲಸನೇ ಮಾಡಿಲ್ಲ ಅಥವಾ ಮಾಡೋದೆಲ್ಲ ಕೆಟ್ಟ ಕೆಲಸ, ಇಂತಹ ಮನುಷ್ಯರಿಗೆ ಇಲ್ಲೂ ಸುಖ ಇಲ್ಲ, ಮೇಲು ಪರಲೋಕದಲ್ಲೂ ಸುಖ ಇಲ್ಲ. ಆದ್ದರಿಂದ ಭಗವಂತ ಕ್ಷತ್ರಿಯರನ್ನ ಸೃಷ್ಟಿ ಮಾಡಿದ್ದು ಯಾಕೆ? ಯುದ್ಧಕ್ಕೋಸ್ಕರವಾಗಿ, ಯುದ್ಧ ಮಾಡಿ ಗೆಲ್ಲೋದಕ್ಕಾಗಿ. ಕ್ರೂರವಾದ ಸಂಹಾರ ಕರ್ಮವನ್ನ ಮಾಡಿ ಪ್ರಜೆಗಳನ್ನ ಪರಿಪಾಲನೆ ಮಾಡಿ ಸ್ವರ್ಗವನ್ನ ಪಡೀಲಿ ಅನ್ನುವ ಕಾರಣದಿಂದ ಸೃಷ್ಟಿ ಮಾಡಿದ್ದಾರೆ ಬ್ರಹ್ಮದೇವರು ಕ್ಷತ್ರಿಯರನ್ನ. ಒಂದ ಗೆಲ್ಲಬೇಕು, ಇಲ್ಲ ಯುದ್ಧದಲ್ಲಿ ಹೋರಾಡ್ತಾ ಸಾಯ್ಬೇಕು. ಹಾಗಾದಾಗ ವೀರಸ್ವರ್ಗ, ಇಂದ್ರಲೋಕವನ್ನ ಪಡಿತಾನೆ. ಇಲ್ಲಿ ಸತ್ತ ಮೇಲೆ ಇಂದ್ರಲೋಕ ಇರುವಾಗ ಈ ಪೃಥ್ವಿಯಲ್ಲಿ, ಭೂಮಿಯಲ್ಲಿ ಶತ್ರುಗಳನ್ನ ಗೆದ್ದು ಭೂಮಿಯನ್ನ ತನ್ನ ವಶಕ್ಕೆ ಪಡೆದು ಅವನು ಸುಖ ಪಡುತ್ತಾ ತನ್ನ ಪ್ರಜೆಗಳನ್ನು ಸುಖವಾಗಿಟ್ರೆ ಏನು ಸುಖ ಇದೆ ಆ ಸುಖ ಇಂದ್ರಲೋಕದಲ್ಲೂ ಇಲ್ಲ ಕ್ಷತ್ರಿಯನಿಗೆ. ಅದು ಸಾಧನೆ. ಎಷ್ಟು ಸಲ ಅವಮಾನ ಮಾಡಿದ್ದಾರೆ ಶತ್ರುಗಳು, ನಿನ್ ಕೈಲಾಗಲ್ಲ, ನಿನ್ ತಾಕತ್ತಿಲ್ಲ, ಮಾಡಕ್ಕಾಗಲ್ಲ, ಆಗಲ್ಲ ಆಗಲ್ಲ ಅಂತ ಆ ಕಾರಣದಿಂದಾದ್ರೂ ಶತ್ರುಗಳ ಚುಚ್ಚು ಮಾತುಗಳನ್ನ ತಡೆದು ಅವರನ್ನ ಸಂಹರಿಸಲಿಕ್ಕಾದ್ರೂ ಬದುಕಿರ್ಬೇಕು, ಯುದ್ಧ ಮಾಡಬೇಕು, ಅಥವಾ ಯುದ್ಧ ಮಾಡ್ತಾ 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 ಸಾಯ್ಬೇಕು, ಇಲ್ಲ ಅವರನ್ನಾದ್ರೂ ಸೋಲಿಸ್ಬೇಕು. ಇದು ವಿವೇಕಿಗಳು ಮಾಡುವಂತಹ ಕೆಲಸ.
ಅನೇಕರಿಗೆ ಇಷ್ಟ ಆಗದೆ ಇರೋ ಮಾತುಗಳನ್ನೆಲ್ಲ ಕೇಳಬೇಕಾಗತ್ತೆ. ಒಂದೊಂದ್ಸಲ ನಮಗೆ ಕೆಲವು ಮಾತುಗಳು ಇಷ್ಟ ಆಗಲ್ಲ, ಚುಚ್ಚು ಮಾತುಗಳು ಅಂತ ಹೇಳ್ತಾರೆ ಅದನ್ನ. ಅಂಥ ಚುಚ್ಚು ಮಾತುಗಳನ್ನ ಒಂದೊಂದ್ಸಲ ಕೇಳಬೇಕಾಗತ್ತಪ್ಪ. ಯಾಕೆ ಹೇಳು? ನಮ್ಮ ಟಾರ್ಗೆಟ್ ತುಂಬಾ ದೊಡ್ಡದಾಗಿದ್ದಾಗ, ಟಾರ್ಗೆಟ್ ತುಂಬಾ ದೊಡ್ಡದಾಗಿದ್ದಾಗ ಮಧ್ಯ ಮಧ್ಯದಲ್ಲಿ ಇಂತಿಂಥ ಚುಚ್ಚು ಮಾತುಗಳನ್ನ ಕೇಳಬೇಕಾಗತ್ತೆ. ಏನ್ ತಪ್ಪೇನಿಲ್ಲ. ಆದ್ದರಿಂದ ನಾಳೆ ಒಳ್ಳೇದಾಗತ್ತೆ ಎನ್ನುವಾಗ ಇವತ್ತು ಸ್ವಲ್ಪ ದುಃಖವನ್ನು ಅನುಭವಿಸಿದ್ರು ಏನ್ ತಪ್ಪಿಲ್ಲ. ಒಂದು ವೇಳೆ ಏನಾದ್ರೂ 24 ಗಂಟೆ ಪ್ರಿಯವೇ ಆಗಬೇಕು, ಅಪ್ರಿಯವಾದದ್ದು ಆಗಲೇಬಾರದು ಅಂತಂದ್ರೆ ಅವನು ನಾಶ ಆಗ್ಬಿಡ್ತಾನೆ. ಒಂದು ಉದಾಹರಣೆ ಕೊಡ್ತಾಳೆ, ಗಂಗೆ ಸಮುದ್ರಕ್ಕೆ ಸೇರಿ ನಾಶವಾದಂತೆ. ಗಂಗೆ ಸಮುದ್ರಕ್ಕೆ ಸೇರಿ ನಾಶವಾಗುವುದು ಅಂದ್ರೆ ಗಂಗಾ ಪ್ರವಾಹ ಕಣ್ಣಿಗೆ ಕಾಣೋದಿಲ್ಲ ಅಂತಷ್ಟೇ ಅರ್ಥ. ಆ ಗಂಗೆ ಸಮುದ್ರದಲ್ಲಿ ಸಮುದ್ರದ ನೀರಿಗಿಂತ ಬೇರೆಯಾಗೇ ಇದ್ದಾಳೆ ಅನ್ನೋದು ಜ್ಞಾನಿಗಳ ಪ್ರತ್ಯಕ್ಷ. ಅದು ಇದನ್ನ ಉದಾಹರಣೆ ಅಷ್ಟಕ್ಕೆ ತಗೋಬೇಕು ನಾವು. ಸಮುದ್ರಕ್ಕೆ ಸೇರಿದ ಗಂಗೆ ಅಜ್ಞಾನಿಗಳಿಗೆ ಹೇಗೆ ಕಾಣೋದಿಲ್ವೋ ಹಾಗೆ ನಾಶ ಹೊಂದಿ ಬಿಡ್ತಾನವನು. ಆದ್ದರಿಂದ ಪ್ರಯತ್ನ ಪಡಬೇಕು, ದೈವಾನುಗ್ರಹ ಸಂಪಾದನೆ ಮಾಡ್ಬೇಕು, ಕ್ಷತ್ರಿಯನಾದ ಯುದ್ಧ ಮಾಡ್ಬೇಕು. ಆದ್ದರಿಂದ ನೀನು ಸತ್ರು ಇಂದ್ರಲೋಕವನ್ನು ಪಡೀತಿ ಯುದ್ಧ ಮಾಡಿ ಅನ್ನೋದು ನನಗೆ ಸಂತೋಷ ಇದೆ. ಒಂದು ವೇಳೆ ಗೆದ್ದು ಬಿಟ್ರೆ ರಾಜನಾಗ್ಬಿಡ್ತೀವಿ. ನೇಯಂ ಮತಿಸ್ತ್ವಯ ವಾಚ್ಯ ಮಾತಃ ಪುತ್ರೇ ವಿಶೇಷತಃ ಕಾರುಣ್ಯಮೇವ ಸಂದೃಶ್ಯಂ ಭೂತ್ವೇಹ ಜಡ ಮೂಕವತ್ ಅಥ ತ್ವಾಂ ಪೂಜಯಿಷ್ಯಾಮಿ ಅತೋ ಮೇ ಭೂಯಸಿ ನಂದಿ ಯದ್ಯೇವಂ ಅನುಪಶ್ಯಸಿ ಚೋದ್ಯಾಂ ಮಾಂ ಚೋದಯಸ್ವೈತತ್ ಭೃಶಂ ವೈ ಚೋದಯಾಮಿ ತೇ ಅಥ ತ್ವಾಂ ಪೂಜಯಿಷ್ಯಾಮಿ ಹತ್ವಾ ವೈ ಸರ್ವಸೈಂಧವಾನ್ ಅಹಂ ಪಶ್ಯಾಮಿ ವಿಜಯಂ ಕೃತ್ಸ್ನಂ ಭಾವಿನಮೇವತೆ. ಅವನಂತರಮ್ಮ ಮಗನಿಗೆ ಇಂಥ ಬುದ್ಧಿ ಮಾತುಗಳನ್ನು ಹೇಳಬಾರ್ದು. ತಾಯಿಯಾದವಳು ಇಂಥ ಬುದ್ಧಿ ಮಾತುಗಳನ್ನ ಮಗನಿಗೆ ಹೇಳುವ ಅವಶ್ಯಕತೆ ಇಲ್ಲ. ಕಾರುಣ್ಯವನ್ನ ತೋರ್ಬೇಕು. ತಾಯಿಯಾದವಳು ಕೆಲಸ ಏನು? ಮಕ್ಕಳ ಮೇಲೆ ಕರುಣೆ ತೋರಿಸ್ಬೇಕು. ಈ ತರ ಯುದ್ಧ ಮಾಡು, ಕೊಲ್ಲು, ಸತ್ತೋಗು ಅಂತೆಲ್ಲ ಬುದ್ಧಿವಾದವನ್ನು ಹೇಳಬಾರ್ದು. ನಂಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಅಂತಂದ ಸಂಜಯ. ಅದಕ್ಕೆ ಅವಳಂತಾಳೆ, ತುಂಬಾ ಸಂತೋಷ ಅಪ್ಪ, ನನಗೆ ಅನುಕೂಲಕರಳಾದಂತಹ ತಾಯಿ ಅಂತ ನೀನ್ ತಿಳ್ಕೊಂಡ್ಬಿಟ್ರೆ ನನಗೆ ಅದಕ್ಕಿಂತ ಸಂತೋಷ ಇನ್ಯಾವುದೂ ಇಲ್ಲ. ಹೇಳು, ನಾನು ನಿನ್ಗೆ ಯಾವ ತರ ಮಾತುಗಳನ್ನು ಹೇಳಬೇಕು ಅಂತ ನೀ ಅಂದ್ಕೊಂಡಿದ್ಯೋ ಆ ಮಾತನ್ನು ಏನು ಅಂತ ಹೇಳು. ನಾನು ನಿನಗೆ ಪ್ರೇರಣೆಯನ್ನು ಮಾಡ್ತೇನೆ. ಚೋದಯಾಮಿ, ನಾನು ನಿನಗೆ ಪ್ರಚೋದನೆಯನ್ನು ಮಾಡ್ತೇನೆ. ನಾನು ಯಾವ ತರ ಮಾತಾಡಬೇಕು ಅಂತ ನೀ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದಿ ಅದನ್ನ ಹೇಳು, ಅದು ಆಗ್ಬಿಡ್ಲಿ ನೋಡೋಣ. ಅದಕ್ಕೆ ಅವನಂತಾನೆ, ಅಕೋಶಸ್ಯ ಸಹಾಯಸ್ಯ ಕುತೋ ವಾ ವಿಜಯೋ ಮಮ ಇತ್ಯವಸ್ಥಾಂ ವಿದಿತ್ವೈನಾಮಾತ್ಮನಾತ್ಮನಿ ದಾರುಣಂ ಕೀದೃಶಂ ಭವತಿ ಕಿಂಚಿತ್ ಉಪಾಯಮನುಪಶ್ಯತಿ ತಮ್ಮೇ ಪರಿಣತ ಪ್ರಜ್ಞೆ ಸಮ್ಯಕ್ ಪ್ರಬ್ರೂಹಿ ಪೃಚ್ಛತೆ ರಾಜ್ಯಾತ್ ಭಾವೋ ನಿವೃತ್ತೋ ಮೇ ತ್ರಿದಿವಾದಿವ ದುಷ್ಕೃತೆ ಕರಿಷ್ಯಾಮೀಹ ತತ್ಸರ್ವಂ ಯಥಾವದನುಶಾಸನಂ. ನೋಡಪ್ಪ, ನನಗೆ ಫೋರ್ಸೈಟ್ ಇದೆ. ನಾಳೆ ಏನಾಗತ್ತೆ ನನ್ನ ಕಣ್ಣಿಗೆ ಇವತ್ತೇ ಕಾಣ್ತಾ ಇದೆ ಕಣೋ. ನೀನು ಎಲ್ಲ ಸೈಂಧವ ಸೈನಿಕರನ್ನ ಕೊಂದು ನೀನು ಗೆಲ್ತೀಯ. ಗೆದ್ದ ನಿನಗೆ ನಾನು ವಿಶೇಷವಾಗಿ ಮರ್ಯಾದೆ ಮಾಡ್ತೇನೆ, ಅದ್ ನನಗೆ ಕಾಣ್ತಾ ಇದೆ. ನೆಕ್ಸ್ಟ್ ಯು ಆರ್ ದ ವಿನ್ನರ್, ನನ್ನ ಕಣ್ಣಿಗೆ ಕಾಣ್ತಾ ಇದೆ ಅದು ಅಂತ ಹೇಳಿದ್ದಕ್ಕೆ ಅವನಂದ, ಅಮ್ಮ ದುಡ್ಡಿಲ್ಲ, ಸಹಾಯ ಇಲ್ಲ, ನನಗೆ ಎಲ್ಲಿಂದ ಗೆಲುವು? ಪಾಪಕರ್ಮಗಳನ್ನ ಮಾಡಿ 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 ದರಿದ್ರನಾಗಿರ್ತಕ್ಕಂತಹ ವ್ಯಕ್ತಿಗೆ ಸ್ವರ್ಗದ ಆಸೆ ಇಲ್ಲದೆ ಇರುವಂತೆ ನನಗೆ ರಾಜ್ಯದ ಆಸೆ ಹೊಟ್ಟೋಗ್ಬಿಟ್ಟಿದೆ. ನನಗೆ ಯಾರಿದೆ? ದುಡ್ಡಿದ್ಯಾ? ಜನಗಳಿದಾರಾ? ಎರಡೂ ಇಲ್ಲ. ಹಾಗೆ ಆದ್ದರಿಂದ ನೀನು ಪರಿಣತ ಪ್ರಜ್ಞೆ, ನಿನ್ನ ಬುದ್ಧಿ ಒಳ್ಳೆ ಪರಿಣಿತವಾಗಿದೆ,
ಪರಿಪಕ್ವವಾದ ಜ್ಞಾನ ನಿನಗೆ. ಆದ್ದರಿಂದ ನೀನು ನನಗೆ ಸರಿಯಾಗಿ ಉತ್ತರ ಕೊಡ್ಬೇಕು. ನಾನು ಹೆಂಗ್ ಗೆಲ್ತೀನಿ, ನೀನ್ ಹೆಂಗ್ ಹೇಳ್ತಿ ಹಾಗೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಹೇಳಮ್ಮ, ನಾನು ಎಲ್ಲಿಂದ ದುಡ್ಡು ಸಂಪಾದನೆ ಮಾಡ್ಲಿ, ಏನು ಮಾಡ್ಲಿ, ನನಗೇನು ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಉಪಾಯ ಇದ್ರೆ ದಯಮಾಡಿ ಹೇಳು ಅಂದಾಗ ಅವಳಂತಾಳೆ, ಪುತ್ರನಾತ್ಮ ವಮಂತವ್ಯ ಪೂರ್ವಾಭಿ ಅಸಮೃದ್ಧಿಭಿ ಅಭೂತ್ವಾ ಹಿ ಭವಂತ್ಯರ್ಥಾ ಭೂತ್ವಾ ನಶ್ಯಂತಿ ಚಾಪರೆ ಅಮರ್ಷೇಣೈವ ಚಾಪ್ಯರ್ಥ ಆರಬ್ಧವ್ಯಾಸ್ತ್ವಬಾಲಿಶೈ ಸರ್ವೇಷಾಂ ಕರ್ಮಣಾಂ ತಾತ ಫಲೆ ನಿತ್ಯಮನಿತ್ಯತಾ ಅನಿತ್ಯಮಿತಿ ಜಾನಂತೋ ಭವಂತಿ ನ ಭವಂತಿ ಚ ಅಥ ಯೇ ನೈವ ಕುರ್ವಂತಿ ನೈವ ಜಾತು ಭವಂತಿ ತೇ ಐಕಗುಣ್ಯಮಹೀಮನೀಹಾಯಾಂ ಅಭಾವಃ ಕರ್ಮಣಾಂ ಫಲಂ ಅಥ ದ್ವೈಗುಣ್ಯಮೀಹಾಯಾಂ ಫಲಂ ಭವತಿ ವಾ ನ ವಾ ಯಸ್ಯ ಪ್ರಾಗೇವ ವಿದಿತಾ ಸರ್ವಾರ್ಥಾನಾಮನಿತ್ಯತಾ ವದೇದವೃದ್ಧ್ಯ ಸಮೃದ್ಧಿ ನ ಪ್ರತಿಕೂಲೆ ನೃಪಾತ್ಮಜ ಉತ್ಥಾತವ್ಯಂ ಜಾಗೃತವ್ಯಂ ಯೋಕ್ತವ್ಯಂ ಭೂತಿ ಕರ್ಮಸು ಭವಿಷ್ಯತೀತ್ಯವ ಮನಃ ಕೃತ್ವಾ ಸತತಮೌ ಯಥಃ ಮಂಗಲಾನಿ ಪುರಸ್ಕೃತ್ಯ ಬ್ರಾಹ್ಮಣಾಂಶ್ಚೇತರೈಃ ಸಹ ಪ್ರಾಜ್ಞಸ್ಯ ನೃಪತೇರಾಶು ವೃದ್ಧಿರ್ಭವತಿ ಪೃತ್ರಕ ಅಭಿವರ್ತತಿ ಲಕ್ಷ್ಮೀಸ್ತಂ ಪ್ರಾಚೀಂ ಇವ ದಿವಾಕರಃ ನಿದರ್ಶನಾನ್ಯುಪಾಯಾಂಶ್ಚ ಬಹೂನ್ ಯುದ್ಧರ್ಷಣಾನಿ ಚ ಅನುದರ್ಶಿತರೂಪೋಸಿ ಪಶ್ಯಾಮಿ ಕುಲಪೌರುಷಂ ಪುರುಷಾರ್ಥಂ ವಿಪ್ರೇತಂ ಮಮಾಹರ್ತುಮಿಹಾರ್ಹಸಿ ಕ್ರುದ್ಧಾನ್ ಲುಬ್ಧಾನ್ ಪರೀಕ್ಷೀಣಾನ್ ಅವಲಿಪ್ತಾನ್ ವಿಮಾನಿತಾನ್ ಸ್ಪರ್ಧಿನಶ್ಚೈವ ಏಕೆ ಚಿತ್ತಾನ್ಯುಕ್ತ ಉಪಧಾರಯ ಏತೇನ ತ್ವಂ ಪ್ರಕಾರೇಣ ಮಹತೋ ಭೇತ್ಸ್ಯಸೇ ಗಣಾನ್ ಮಹಾವೇಗ ಇವೋದ್ಧೂತೋ ಮಾತರಿಶ್ವಾ ಬಲಾಹಕಾನ್ ಏಷಾಮಗ್ರ ಪ್ರದಾಯೀ ಸ್ಯಾಃ ಕಾಲ್ಯೋತ್ಥಾಯಿ ಪ್ರಿಯಂ ವದಃ ತೇ ತ್ವಾ ಪ್ರಿಯಂ ಕರಿಷ್ಯಂತಿ ಪುರೋಧಾಸ್ಯಂತಿ ಚ ಧ್ರುವಂ ಯದೈವ ಶತ್ರುರ್ಜಾನೀಯಾತ್ ಸಪತ್ನಂ ತ್ಯಕ್ತಜೀವಿತಂ ತದೈವಾಸ್ಮಾದುದ್ವಿಜತೆ ಸರ್ಪಾದ್ವೇಷವೇಶ್ಮಗತಾದಿವ ತಂ ವಿದಿತ್ವಾ ಪರಾಕ್ರಾಂತಂ ವಶೇನ ಕುರುತೆ ಯದಿ ನಿರ್ವಾದೇದೇನಂ ಅಂತತಸ್ತದ್ಭವಿಷ್ಯತಿ ನಿರ್ವಾದಾದಾಸ್ಪದಂ ಲಬ್ಧ್ವಾ ಧನವೃದ್ಧಿರ್ಭವಿಷ್ಯತಿ ಧನವಂತಂ ಹಿ ಮಿತ್ರಾಣಿ ಭಜಂತೆ ಚ ಆಶ್ರಯಂತಿ ಚ ಸ್ಖಲಿತಾರ್ಥಂ ಪುನಸ್ತಾತ ಸಂತ್ಯಜಂತಿ ಚ ಬಾಂಧವಾಃ ನ ಹ್ಯಸ್ಮಿನ್ನಾಶ್ರಯಂತೆ ಚ ಜುಗುಪ್ಸಂತೆ ನ ತಾದೃಶಂ ಶತ್ರುಂ ಕೃತ್ವಾ ಯಃ ಸಹಾಯಂ ವಿಶ್ವಾಸಮುಪಗಚ್ಚತಿ ಸ ನ ಸಂಭಾವ್ಯಮೇವೈತತ್ ಯದ್ರಾಜ್ಯಂ ಪ್ರಾಪ್ನುಯಾನ್ ಮಹತ್. ಅವರಮ್ಮ ಅಂತಾಳೆ, ನೋಡು, ಯಾವಾಗ್ಲೋ ಏನೋ ಸಮಸ್ಯೆ ಆಗೋಯ್ತು ಅಂತ, ಏನೋ ಯಾವಾಗ್ಲೋ ಆಗೋಗಿತ್ತು ಅಂತ ನಮ್ಮನ್ನ ನಾವೇ ಅವಮಾನ ಮಾಡ್ಕೊಳ್ಬಾರದಪ್ಪ. ಒಂದೊಂದ್ಸಲ ನಮ್ಮ ಹತ್ರ ಇರೋದೇ ಇಲ್ಲ, ಅದೆಲ್ಲ ಬಂದ್ಬಿಡುತ್ತೆ. ಒಂದೊಂದ್ಸಲ ಇರೋದೆಲ್ಲ ಹೊರಟು ಹೋಗುತ್ತೆ. ಆದ್ದರಿಂದಲೇ ಎಲ್ಲ ಕ್ಷತ್ರಿಯನಾದವನು ಮತ್ತೆ ಬೇರೆಯವರೆಲ್ಲ ಅವರವರ ಯೋಗ್ಯತೆಗನುಗುಣವಾಗಿ ಕೆಲಸವನ್ನ ಆರಂಭ ಮಾಡಬೇಕಾದ್ರೆ ಸ್ವಲ್ಪ ಕೋಪ ಇಟ್ಟುಕೊಂಡೇ ಕಾರ್ಯಾರಂಭವನ್ನ ಮಾಡಬೇಕು. ಫಲ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಂದ್ಸಲ ಬರಬಹುದು, ಇಲ್ಲ ಬರದೇ ಇರಬಹುದು. ಫಲ ಯಾವತ್ತು ಅನಿತ್ಯ ಅಪ್ಪ. ಒಂದ್ಸಲ ಬರುತ್ತೆ, ಒಂದ್ಸಲ ಬರಲ್ಲ. ಫಲ ಅನಿತ್ಯವಾದದ್ದು, ಒಂದ್ಸಲ ಬರುತ್ತೆ, ಒಂದ್ಸಲ. ಅದಕ್ಕೆ ನಾವ್ಯಾಕೆ ಮಾಡ್ಬೇಕು ಅಂತ ಹೇಳಿ ಕೆಲಸ ಮಾಡದೇ ಕೂತ್ಕೊಂಡ್ಬಿಡೋದಲ್ಲ. ಫಲ ಅನಿತ್ಯ ಅಂದ ಮಾತ್ರಕ್ಕೆ ಕೆಲಸವೇ ಮಾಡ್ಲಿಲ್ಲ ಅಂದ್ರೆ ಅಭಿವೃದ್ಧಿ ಆಗೋದು ಹೇಗೆ? ಆದ್ದರಿಂದ ಯಾವ ಕೆಲಸವನ್ನು ಮಾಡ್ಲೇ ಇಲ್ಲ ಅಂತಂದ್ರೆ ಮಾಡಿಲ್ಲ ಅಂತ ಒಂದು ಫಲ. ಅದೇ ಕೆಲಸ ಮಾಡಿಬಿಟ್ರೆ ಫಲ ಬಂತು ಅಂತ ಒಂದು ಫಲ, ಫಲ ಬರ್ಲಿಲ್ಲ ಒಟ್ಟು ಎರಡು ಫಲ. ಬರ್ಲಿಲ್ಲ ಅಂದ್ರೆ ಪಾಠ, ಬಂದ್ರೆ ಸುಖ. ಆದ್ದರಿಂದ ಕೆಲಸ ಮಾಡಬೇಕು. ವೇದಾಂತವನ್ನ ಕೇಳಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ಅಯ್ಯೋ ಬಿಡಪ್ಪ ಎಲ್ಲ ಅನಿತ್ಯ, ಸರ್ವಾರ್ಥ ನಾಮ ನಿತ್ಯತ, ಎಲ್ಲ ಅನಿತ್ಯ ಅನಿತ್ಯ, ಏನ್ ಮಾಡಿ ಏನ್ ಪ್ರಯೋಜನ ಅಂತ ಹೇಳಿ ಯಾವನೋ ಕೆಲಸ ಮಾಡ್ತಾ ಇದ್ದಾನೆ. ಅಯ್ಯೋ ನಿನಗೆಲ್ಲ ಏನು ಆಗಲ್ಲ ಬಿಡಯ್ಯ, ನೀನ್ ಮಾಡಿದ ಕೆಲಸ ಕೈ ಹಿಡಿಯಲ್ಲ, ಅಕಸ್ಮಾತ್ ಫಲ ಬಂದ್ರೂ ಕೂಡ ಅನಿತ್ಯ, ಹೊರಟೋಗತ್ತೆ ಬೇಗ, ಏನ್ ಪ್ರಯೋಜನ, ಎಲ್ಲ ಅನಿತ್ಯ ಅಪ್ಪ ಅಂತ ಹೇಳಬಾರದು. ಕೆಲಸ ಮಾಡಬೇಕು.
ಜಾಗೃತಿಯಾಗಿರ್ಬೇಕು. ಯಾವ ಕೆಲಸಗಳನ್ನ ಮಾಡೋದ್ರಿಂದ ಒಳ್ಳೆ ಫಲ ಬರುತ್ತೆ ಅಂಥ ಕೆಲಸ ಮಾಡಬೇಕು. ನಾಳೆ ಈಗ ನಾನು ಮಾಡುವ ಕೆಲಸದಿಂದ ಒಳ್ಳೆ ಫಲ ಬಂದೇ ಬರುತ್ತೆ ಅಂತ ಬೇಜಾರು ಮಾಡ್ಕೊಳ್ಳದೆ ಪ್ರಯತ್ನ ಮಾಡಬೇಕು. ಎಂಥ ದೊಡ್ಡ ಇದು, ಎಲ್ಲರಿಗೂ ಉಪದೇಶ ಇದು. ಏನೋ ಸ್ವಲ್ಪ ಸಮಸ್ಯೆ ಆಯಿತು ಅಂತ ಮಾತ್ರಕ್ಕೆ ಮುಳುಗೋಗ್ಲಿಲ್ಲ, ತಲೆ ಮೇಲೆ ಬೆಟ್ಟ ಬೀಳಲಿಲ್ಲ. ನಾಳೆ ನಾನು ಹಿಡಿದ ಕೆಲಸ ಫಲವನ್ನ ಕೊಟ್ಟೇ ಕೊಡುತ್ತೆ ಅನ್ನುವ ಮಹತ್ವಾಕಾಂಕ್ಷೆಯಿಂದ, ಪಾಸಿಟಿವಿಟಿಯಿಂದ ಕೆಲಸವನ್ನ ಮಾಡಬೇಕು. ಪ್ರಯತ್ನವನ್ನ ಸತತಂ ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಬ್ರಾಹ್ಮಣರ ಆಶೀರ್ವಾದ ಪಡೆಯಬೇಕು, ಮಂಗಳ ಪದಾರ್ಥಗಳನ್ನು ಇಟ್ಕೊಳ್ಬೇಕು, ಬೇರೆಯವರ ಸಹಾಯವನ್ನ ಮಾಡಬೇಕು. ಬೇರೆಯವರ ಸಹಾಯವನ್ನ ಪಡೆದು ಬ್ರಾಹ್ಮಣರ ಮಂಗಳ ಪದಾರ್ಥಗಳ ದರ್ಶನದಿಂದ, ಆಶೀರ್ವಾದದಿಂದ ಯಾವ ರಾಜ ಇರ್ತಾನೆ ಅವನಿಗೆ ಅಭಿವೃದ್ಧಿ ಆಗುತ್ತೆ. ಸೂರ್ಯ ಹುಟ್ಟುತ್ತಾ ಪೂರ್ವಕ್ಕೆ ಬರ್ತಾನೆ, ಹಾಗೆ ಲಕ್ಷ್ಮಿಯ ಸನ್ನಿಧಾನ ಅವನ ಹತ್ರಕ್ಕೆ ಬರುತ್ತೆ. ಇದಕ್ಕೆ ಬೇಕಾದಷ್ಟು ದೃಷ್ಟಾಂತ, ಉಪಾಯ, ಒಳ್ಳೆಯ ಸ್ಫೂರ್ತಿಯನ್ನ ಕೊಡುವಂತ ಮಾತುಗಳು ಎಷ್ಟು ಆಡಿದ್ದೇನೆ ನಾನು ನಿನಗೆ. ಆದ್ದರಿಂದ ನಿನ್ನಲ್ಲಿ ನಿನ್ನ ವಂಶದವರ ರಕ್ತ ಇದೆ, ಆ ಬ್ಯಾಕ್ ಗ್ರೌಂಡ್ ನಲ್ಲಿ ಒಳ್ಳೆ ಪೌರುಷ ಇದೆ, ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಎದ್ದೇಳು, ಬೆನ್ನು ಹಾಕದೆ ಯುದ್ಧ ಮಾಡು. ಸಹಾಯ ಎಲ್ಲಿಂದ ಬರುತ್ತೆ ಎಂದೇ ಇಲ್ಲ. ಸಿಂಧುರಾಜನ ಪಕ್ಷದಲ್ಲಿ ಕೆಲವರಿಗೆ ಕೋಪ ಇರುತ್ತೆ, ಕೆಲವರಿಗೆ ಲೋಭ ಇರುತ್ತೆ. ಆ ರಾಜನಿಂದ ಕೆಲವರು ಸಂಪತ್ತನ್ನ ಕಳ್ಕೊಂಡಿರ್ತಾರೆ, ಕೆಲವರಿಗೆ ಅಹಂಕಾರ ಇರುತ್ತೆ, ಕೆಲವರಿಗೆ ಅವಮಾನ ಆಗಿರುತ್ತೆ, ಕೆಲವರಿಗೆ ಕಾಂಪಿಟೇಷನ್ ಇರುತ್ತೆ. ಅವ್ರು ಯಾರು ಆ ಟೀಮಲ್ಲಿ ಅನ್ನೋದನ್ನ ನೋಡಿ ತಿಳ್ಕೋ, ಅವರ ಸಹಾಯವನ್ನ ಪಡಿ, ಶತ್ರುಗಳ ಗುಂಪನ್ನ ನಾಶ ಮಾಡು. ಕೆಲವರಿಗೆ ಪದಾರ್ಥಗಳನ್ನ ಕೊಡ್ಬೇಕು, ಇಷ್ಟವಾದ ಪದಾರ್ಥಗಳನ್ನ. ಕೆಲವರ ಜೊತೆ ಚೆನ್ನಾಗಿ ಮಾತಾಡ್ಬೇಕು. ಮತ್ತೆ ಯಾರ ಸಹಾಯ ಬೇಕು ಅಂತ ನೀ ಎಕ್ಸ್ಪೆಕ್ಟ್ ಮಾಡ್ತಿ, ಬೆಳಗ್ಗೆ ಅವರು ಹೇಳೋದಕ್ಕಿಂತ ಮೊದಲೇ ಹೇಳ್ಬೇಕು. ಅಂಥ ಗುಣ ಕೊಡುವ, ಒಳ್ಳೆ ಮಾತಾಡುವ, ಎಲ್ಲರಿಗಿಂತ ಬೇಗ ಎದ್ದೇಳುವ ಗುಣ ನಿನ್ನಲ್ಲಿತ್ತು ಅಂದ್ರೆ ಜನಗಳೇ ನಿನ್ನ ಹತ್ರ ಬಂದು ನಿನಗೆ ಒಳ್ಳೇದು ಮಾಡ್ತಾರೆ. ಅವಾಗಲೇ ಶತ್ರು ಗೊತ್ತಾಗತ್ತೆ, ಅವನು ಬದುಕೋ ಆಸೆಯನ್ನ ಬಿಟ್ಟಿದ್ದಾನೆ, ಯುದ್ಧ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾನೆ, ಯಾವಾಗಾದ್ರೂ ನನ್ನ ಮೇಲೆ ಯುದ್ಧ ಮಾಡೇ ಮಾಡ್ತಾನೆ ಅನ್ನುವುದು ಯಾವಾಗ ಶತ್ರು ಗೊತ್ತಾಗತ್ತೆ, ಅವಾಗ ಅವನಿಗೆ ಭಯ ಆಗತ್ತೆ. ಮನೆ ಒಳಗೆ ಹಾವು ಸೇರ್ಕೊಂಡ್ರೆ ಹೇಗೆ ಭಯ ಆಗತ್ತೋ ಹಾಗೆ ಹೆದರಿಕೆ ಬರುತ್ತೆ. ಬೈತಾನೆ, ತಾಕತ್ತಿಲ್ಲ ಅವನಿಗೆ ಅಂತ ನಿಂದೆ ಮಾಡ್ತಾನೆ. ಯಾರು ನಿಂದೆಯ ಮಾತುಗಳನ್ನ ಕೇಳ್ತಾರೆ, ಕೊನೆಗೆ ಆ ನಿಂದೆಯ ಕಲ್ಲುಗಳೇ, ಬೈಗುಳವೆನ್ನುವ ಕಲ್ಲುಗಳೇ ಹಲ್ಲು ಕಚ್ಚಲಿಕ್ಕೆ ಯೋಗ್ಯವಾದ ಹಣ್ಣಾಗುತ್ತೆ. ಆದ್ದರಿಂದ ನಿಂದೆಯ ಮಾತುಗಳೇ ಪರಾಕ್ರಮದ ಅಭಿವೃದ್ಧಿ ಕಾರಣ. ನಿಂದೆಯಿಂದಲೇ ಅವಕಾಶ, ನಿಂದೆಯಿಂದಲೇ ಶತ್ರುಗಳನ್ನ ಸೋಲಿಸೋದು, ನಿಂದೆಯಿಂದಲೇ ಸಂಪತ್ತಿನ ಅಭಿವೃದ್ಧಿ. ಆದ್ದರಿಂದ ನಿಂದೆಯ ಮಾತುಗಳನ್ನ ಕೇಳಿ ಕುಗ್ಗೋಗಬೇಡ. ಅವ್ರಂದ್ರು ಇವ್ರಂದ್ರು ಅಂತ ಬೇಜಾರು ಮಾಡ್ಕೊಳ್ಬೇಡ. ಅದೇ ನಿನಗೆ ಮೆಟ್ಟುರುಗಳಾಗ್ಲಿ, ಸಾಧನೆಗೆ ಅನುಕೂಲ ಆಗ್ಲಿ. ಸಂಪತ್ತು ಬಂದ್ರೆ ಮಿತ್ರರು ನಿನ್ನ ಹತ್ರ ಬರ್ತಾರೆ, ನಿನ್ನ ಆಶ್ರಯಿಸಿಕೊಂಡಿರ್ತಾರೆ. ಯಾರ ಹತ್ರ ಸಂಪತ್ತಿಲ್ಲ ಅವನ ಹತ್ರ ಯಾರೂ ಬರಲ್ಲ, ಅವನನ್ನು ಕಾಪಾಡಕ್ಕೆ ಯಾರೂ ಬರಲ್ಲ. ಆದ್ದರಿಂದ ಶತ್ರುಗಳಿಗೆ ಸಂತೋಷವನ್ನ ಕೊಡದೆ ಮನುಷ್ಯ ಪ್ರಯತ್ನ, ಅದರ ಮೇಲೆ ದೈವ ಪ್ರಯತ್ನ, ದೈವ ಆಶೀರ್ವಾದವನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಕೆಲಸ ಮಾಡೋದೇ ಸಾಧನೆಯ ಪ್ರಧಾನವಾದ ಮಾರ್ಗ. ನೈವರಾಜ್ಞಾದರ ಕಾರ್ಯು ಜಾತು ಕಸ್ಯಾಂಚಿದಾಪದಿ ಅಥ ಚೇದಪಿ ದೀರ್ಣಸ್ಯ ನೈವ ವರ್ತೇತ ದೀರ್ಣವತ್. ದೀರ್ಣಂ ಹಿ ದೃಷ್ಟ್ವಾ ರಾಜಾನಂ ಸರ್ವಮೇವಾನುದೀರ್ಯತೆ. ರಾಷ್ಟ್ರಂ ಬಲಮಮಾತ್ಯಾಶ್ಚ ಪೃಥಕ್ ಕುರ್ವಂತಿ ತೇ ಮತಿಂ. ಶತ್ರುನೇಕೆ ಪ್ರಪದ್ಯಂತೆ ಪ್ರಜಹತ್ಯ ಪರೇ ಪುನಃ. ಅನ್ಯೇ ತು ಪ್ರಜಿಹೀರ್ಷಂತಿ ಯೇ ಪುರಸ್ತಾದ್ ವಿಮಾನಿತಾಃ.
ಯಯೇವಾತ್ಯಂತ ಸುಹೃತಃ ತಯೇನಂ ಪರ್ಯುಪಾಸತೆ ಅಶಕ್ಯ ಯೇ ಸ್ವಸ್ತಿ ಕಾಮ ಬದ್ಧವತ್ಸಾ ಜಲ ಇವ ಶೋಚಂತಮನುಶೋಚಂತಿ ಪ್ರಮೀತಾನಿವ ಬಾಂಧವಾನ್ ಅಪಿತೆ ಪೂಜಿತಾಃ ಪೂರ್ವಂ ಅಪಿತೆ ಸುಹೃದೋ ಮತಾಃ ಯೇ ರಾಷ್ಟ್ರಂ ಅಭಿಪದ್ಯಂತೆ ರಾಜ್ಞಿಂ ವ್ಯಸನಮೀಯುಷಿ ಮಾದೀದರಸ್ತ್ವಂ ಸುಹೃದೋ ಮಾ ತ್ವಾಂ ದೀರ್ಣಂ ಪ್ರಹಾಸಿಷು ಪ್ರಭಾವಂ ಪೌರುಷಂ ಬುದ್ಧಿಂ ಜಿಜ್ಞಾಸಂತ್ಯಾ ಮಯಾ ತವ ವಿದಧತ್ಸಾ ಸಮಾಶ್ವಾಸಮುಕ್ತಂ ತೇಜೋ ವಿವೃದ್ಧಯೇ ಯದ್ಯೇತತ್ ಸಂವಿಜಾನಾಸಿ ಯದಿ ಸಮ್ಯಕ್ ಬ್ರವೀಮ್ಯಹಂ ಕೃತ್ವಾ ಸೌಮ್ಯಮಿವಾತ್ಮಾನಂ ಜಯಾಯೋತ್ತಿಷ್ಠ ಸೃಂಜಯ ಅಸ್ತಿನಃ ಕೋಶನಿಚಯೋ ಮಹಾನ್ ಅಭಿಜಿತಸ್ತವ ತದಹಂ ವೇದನಾನ್ಯಸ್ತಂ ಉಪಸಂಪಾದಯಾಮಿ ತೇ ಸಂತಿ ನೈಕಶತಾ ಭೂಯಃ ಸುಹೃದಸ್ತವ ಸೃಂಜಯ ಸುಖ ದುಃಖ ಸಹಾವೀರ ಪ್ರಿಯಾರ್ಹಾ ಹ್ಯನಿವರ್ತಿನಃ ತಾದೃಶಾ ಹಿ ಸಹಾಯಾಶ್ಚೇತ್ ಪುರುಷಸ್ಯ ಬುಭೂಷತಃ ಇಷ್ಟನ್ನ ದುಷ್ಕರಂ ಕಿಂಚಿತ ಸಚಿವೈಃ ಶತ್ರುಕರ್ಷಣ. ಬ್ರಹ್ಮ ಹೇಳ್ತಾಳೆ, ಆಪತ್ತು ಬಂದ್ರೆ ಹೆದರ ಬರಬಾರ್ದು. ಹೆದರಿಕೆ ಇದ್ರು ಭಯ ಇದೆ ಅಂತ ತೋರಿಸಬಾರ್ದು. ಎಂಥ ಉಪದೇಶ ನೋಡಿ. ಎಂಥ ದೊಡ್ಡ ಆಪತ್ತು ಬಂದ್ರು ಹೆದರಬಾರ್ದು. ಒಂದು ವೇಳೆ ಹೆದರಿಕೊಳ್ಳುವ ಸ್ಥಿತಿ ಬಂದ್ರೂ ಹೊರಗಡೆ ಭಯ ತೋರಿಸಬಾರ್ದು ರಾಜನಾದವನು. ಆದ್ದರಿಂದ ಒಂದು ವೇಳೆ ರಾಜನಿಗೆ ಭಯ ಇದೆ ಅಂತ ಗೊತ್ತಾಗ್ಬಿಟ್ರೆ ಇಡೀ ಊರಿಗೆ ಭಯ ಬಂದ್ಬಿಡುತ್ತೆ. ಅವಾಗೇನಾಗತ್ತೆ, ಊರಿನ ಜನ, ಸೈನಿಕರು, ಮಂತ್ರಿವರ್ಗ ಅವರೆಲ್ಲರ ಬುದ್ಧಿ ರಾಜನನ್ನ ಒಡೆಯುವಂತಹ ವಿಷಯಕ್ಕೆ ಹೋಗ್ಬಿಡುತ್ತೆ. ಜಾಗೃತಿ ಆಗಿರ್ಬೇಕು. ಅವಾಗ ಏನಾಗತ್ತೆ, ರಾಜನಿಗೆ ಭಯ ಅನ್ನೋದು ಕಂಡುಬಿಟ್ರೆ ಮುಖದಲ್ಲಿ ನಮ್ಮ ಕಡೆಯ ಕೆಲವರೆಲ್ಲ ಶತ್ರುಗಳ ಪಕ್ಷಕ್ಕೆ ಹೋಗ್ಬಿಡ್ತಾರೆ. ಇನ್ನು ಕೆಲವರಿಗೆ ಇಂಥ ಭಯಸ್ಥನಾದ ರಾಜನ ಪಕ್ಕ ಇದ್ದೇನು ಪ್ರಯೋಜನ ಅಂತ ರಾಜನ್ನೇ ಬಿಟ್ಟು ಹೋಗ್ಬಿಡ್ತಾರೆ. ಇನ್ನು ಕೆಲವರು ಶಕ್ತಿ ಇದ್ದಾಗ ಯಾವಾಗ್ಲೂ ರಾಜ ಅವಮಾನ ಮಾಡಿದ್ದ ಅವರಿಗೆ ಅದನ್ನ ನೆಪವಾಗಿಟ್ಟುಕೊಂಡು ಇವಾಗ ರಾಜನಿಗೆ ಭಯ ಬಂದಿರೋದು ನೋಡಿ ಅವನ ಸಂಪತ್ತನ್ನ ಕಳ್ತನ ಮಾಡಿ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಜೊತೆ ಯಾರಿರ್ತಾರೆ ಗೊತ್ತಾ? ರಾಜನಿಗೆ ಒಳ್ಳೇದಾಗಬೇಕು ಅಂತ ರಾಜನ ಹಿತವನ್ನ ಯಾರು ಬಯಸ್ತಾರೆ ಅವರು ಮಾತ್ರ ನಮ್ಮ ಜೊತೆ ಇರ್ತಾರೆ. ಆದ್ದರಿಂದ ಅಂಥವ್ರು ಪಾಪ ರಾಜನಿಗೆ ಒಳ್ಳೇದಾಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಪಾಪ ಏನು ಮಾಡೋದು, ಶಕ್ತಿ ಇಲ್ಲ ಅವರಿಗೆ. ದುಃಖ ಪಡ್ತಾರೆ. ಯಾರೋ ಸತ್ತೋದಾಗ ನೋಡಿ ಯಾರು ಅಳ್ತಾ ಇರ್ತಾನೆ. ಕೆಲವರು ಅಳೋರನ್ನ ನೋಡಿ ಅಳ್ತಾ ಇರ್ತಾರೆ, ಅದನ್ನ ವೈಭವ. ಕೆಲವರು ಹೆಣ ನೋಡಿ ಅಳ್ತಾ ಇದ್ರೆ ಇನ್ನು ಕೆಲವರು ಅಳೋರನ್ನ ನೋಡಿ ಅಳ್ತಾ ಇರ್ತಾರೆ. ಅಂಥವ್ರಿಂದ ಏನ್ ಪ್ರಯೋಜನ? ಆದ್ದರಿಂದ ಯಾವ ರಾಜ ತುಂಬಾ ಕಷ್ಟಕ್ಕೆ ಬಿದ್ರೂ ಕೂಡ ರಾಜ್ಯವನ್ನ ಬಿಟ್ಟು ಯಾರು ಹೋಗೋದಿಲ್ವೋ ಅಂತಹ ವ್ಯಕ್ತಿಗಳನ್ನ ನೀನು ಮರ್ಯಾದೆ ಮಾಡಿದ್ಯಾ, ನೀನು ಭಯ ಪಡಬೇಡ, ನಿನ್ನ ಆಪ್ತರಿಗೂ ಭಯವನ್ನ ಕೊಡಬೇಡ. ಒಂದು ವೇಳೆ ಅವರಿಗೆ ಭಯ ಬಂದ್ಬಿಟ್ರೆ ಎಷ್ಟು ಒಳ್ಳೆಯವರಾದ್ರೂ ನಿನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿರ್ಬೇಕು ನಿನ್ನ ಪ್ರಭಾವ, ನಿನ್ನ ಪೌರುಷ, ನಿನ್ನ ಬುದ್ಧಿ ಅದೆಲ್ಲವನ್ನ ಏನು ಅಂತ ನನಗೆ ಅಪೇಕ್ಷೆ ಇದೆ ಕೇಳಬೇಕು ಅಂತ. ಅದಕ್ಕೋಸ್ಕರವಾಗಿ ನಿನ್ನಲ್ಲಿರುವ ಎಲ್ಲವನ್ನ ಅಭಿವೃದ್ಧಿ ಮಾಡಬೇಕು. ಬೂದಿ ಮುಚ್ಚಿದ ಕೆಂಡದಂತ ಇದ್ಯಾ ನೀನೀಗ. ಕೆಂಡಕ್ಕೆ ಗಾಳಿ ಹಾಕಿ ಬೂದಿಯನ್ನೆಲ್ಲ ಆಚೆ ಹಾಕುವಂತಹ ಕೆಲಸ ಅಷ್ಟೇ ನಾನು ಮಾಡಿದ್ದೆ. ನಾನು ಮಾತಾಡಿದ್ದೆಲ್ಲ ಸರಿ ಅಂತ ನೀನು ತಿಳ್ಕೊಂಡ್ರೆ ಎದ್ದೇಳು. ಭಯ ತೋರಿಸ್ಬೇಡ ಮುಖದಲ್ಲಿ, ಎದ್ದೇಳು. ಗೆಲ್ಲಬೇಕು. ದುಡ್ಡಿಲ್ಲ ಅಂದೆಲ್ಲ ನಿನಗೆ ಗೊತ್ತಿಲ್ಲ, ದೊಡ್ಡ ಕೋಶ ನಮ್ಮ ಹತ್ರ ಇದೆ. ದೊಡ್ಡ ಕೋಶ ನನ್ನ ಹತ್ರ ಇದೆ, ಬೇರೆ ಯಾರಿಗೂ ಅದು ಗೊತ್ತಿಲ್ಲ. ನಿಂಗೆ ಅದನ್ನ ಕೊಡ್ತೀನಿ ನಾನು. ನೂರಾರು ಜನ ಬಂಧು ಬಾಂಧವರಿದ್ದಾರೆ, ಪಾಪ ಸುಖ ದುಃಖ ಎಲ್ಲವನ್ನ ಕಂಟ್ರೋಲ್ ಮಾಡ್ತಾರೆ. ಒಂದ್ಸಲ ಯುದ್ಧಕ್ಕೆ ಹೋದ್ರೆ ವಾಪಸ್ ಬರಲ್ಲ ಅವರೆಲ್ಲ. ಅಂಥ ಮಹಾನುಭಾವರ ಬೆಂಬಲ ನಮಗಿದೆ. ಎದ್ದೇಳ ಮೇಲೆ ಗೆಲ್ಲಬೇಕು ಅಂತ ಹೊರಟ ರಾಜನಿಗೆ ಒಳ್ಳೆ ಮಂತ್ರಿವರ್ಗ ಹೆಲ್ಪ್ಫುಲ್ ಆಗಿದ್ದು ಬಿಟ್ರೆ
ಆ ರಾಜನಿಗೆ ಬರದೇ ಇರುವಂತಹ ಫಲವೇ ಇಲ್ಲಪ್ಪ. ಎದ್ದೇಳ ಮೇಲೆ ಅವನಂತಾನೆ, ಅಮ್ಮ ಹೇಳಿದ ಎಲ್ಲ ಮಾತುಗಳು ಕೇಳಿ ಹೇಳ್ತಾನೆ ಅವನು. ಕಸ್ಯ ತೀದೃಶಕಂ ವಾಕ್ಯಂ ಶ್ರುತ್ವಾಪಿ ಸ್ವಲ್ಪ ಚೇತಸಃ ತಮೋನಂ ವ್ಯಪಹನ್ಯೇತ ವಿಚಿತ್ರಾರ್ಥ ಪದಾಕ್ಷರಂ ಉದಕೆ ಧೂರಿಯಂ ಧಾರ್ಯ ಸರ್ತವ್ಯಂ ಪ್ರವಣೇ ಮಯಾ ಯಸ್ಯ ಮೇ ಭವತಿ ನೇತ್ರಿ ಭವಿಷ್ಯದ್ಭೂತದರ್ಶಿನಿ ಅಹಂ ಹಿ ವಚನಂ ತ್ವತ್ತಃ ಶುಶ್ರೂಷುರಪರಾಪರಂ ಕಿಂಚಿತ್ ಕಿಂಚಿತ್ ಪ್ರತಿವದನ್ ತೂಷ್ಣೀಮಾಸಂ ಮುಹುರ್ಮುಹುಃ ಅತೃಪ್ಯನ್ನಮೃತಸ್ಯೇವಾ ಕೃಚ್ಛ್ರಾಲ್ಲಬ್ಧಸ್ಯ ಬಾಂಧವಾನ್ ಉದ್ಯಚ್ಛಾಮ್ಯೇಷ ಶತ್ರುಣಾಂ ನಿಯಮಾರ್ಥಂ ಜಯಾಯ ಚ ಇತಿ ಶ್ರುತ್ವಾ ವಚೋ ಮಾತುಃ ಸೃಂಜಯಃ ಶತ್ರುಭಿಃ ಸಹ ಕೃತವಾನ್ ಸಂಯುಗಂ ಕೃಷ್ಣ ಜಯಂ ಚ ಪ್ರಾಪ್ತವಾನ್ ಧ್ರುವಂ ಸದಶ್ವೈವ ಸಕ್ಷಿಪ್ರಂ ಪ್ರಣುನ್ನೋ ವಾಕ್ಯಸಾಯಕೈಃ ತಚ್ಚಕಾರ ತಥಾ ಸರ್ವಂ ಯಥಾವದನುಶಾಸನಂ. ಅವನಂತಾನೆ, ಮಾ ಪರಾಕ್ರಮ ಬೇಕಾದ್ರೆ ಸ್ವಲ್ಪನೇ ಇರ್ಲಿ, ಅಲ್ಪವಾದ ಪರಾಕ್ರಮ ಇರ್ಲಿ, ನಿನ್ನಂಥ ತಾಯಿ ಒಬ್ಳಿದ್ ಬಿಟ್ರೆ ಅವನ ಅಜ್ಞಾನ ನಾಶ ಆಗ್ಬಿಡುತ್ತೆ. ಒಳ್ಳೆ ಭವಿಷ್ಯದ್ಭೂತದರ್ಶಿನಿ, ಈ ಎಲ್ಲವನ್ನ ನನಗೆ ನೀನ್ ತೋರಿಸ್ತಾ ಇದ್ದಿ. ನೀರಿನಲ್ಲಿ ನಡ್ಕೊಂಡು ಹೋದ ಹಾಗೆ ನಂಗೆ ಆಗ್ತಾ ಇದೆ, ಒಳ್ಳೆ ಭಾರವನ್ನು ಎತ್ಕೊಂಡು ಹೋದ ಹಾಗೆ ನನಗೆ ಎಲ್ಲವೂ ಈಸಿಯೆಸ್ಟ್ ಆಗಿ ನಡೆದಂತೆ ನನಗಾಗ್ತಾ ಇದೆ. ನೀನು ನನ್ನ ನೇತ್ರಿ, ನನಗೆ ಮಾರ್ಗದರ್ಶಕಳಾಗಿ ನೀನು ಇದ್ದುಬಿಟ್ಟಿದ್ರೆ ನಾನು ಎಲ್ಲವನ್ನ ಮಾಡ್ತೀನಿ ಅನ್ನಿಸ್ತಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಾಧನೆಯನ್ನ ಮಾಡಬೇಕು ಅಂತ ಹೊರಟ ಪ್ರತಿಯೊಬ್ಬರಿಗೂ ಸಾಧನೆಗೆ ಅನುಕೂಲಕರಳಾದ ಒಬ್ಬ ತಾಯಿ ಇದ್ದು ಬಿಟ್ರೆ ಅವರು ಮಾಡದೇ ಇರತಕ್ಕಂತಹ ಸಾಧನೆಯೇ ಇಲ್ಲ. ಎಂಥ ಮಾತು ನೋಡಿ. ನಿನ್ನ ಮಾತು ನನಗೆ ಹೇಗಿದೆ ಅಂದ್ರೆ ಅಮೃತ ಯುದ್ಧ ಆಗಿದೆ. ಬರೀ ಅವನು ಹೇಳ್ತಾನೆ, ನಾನು ಮಧ್ಯ ಮಧ್ಯದಲ್ಲಿ ಯಾಕೆ ಮಾತಾಡದೆ ಗೊತ್ತಾ, ನಿನ್ನ ಫ್ಲೋ ನಾನು ಯಾಕೆ ಕಟ್ ಮಾಡಿದೆ ಗೊತ್ತಾ, ಬೇರೆ ಬೇರೆ ವಿಷಯಗಳನ್ನೂ ನಿನ್ನಿಂದ ಕೇಳಬೇಕು ಅಂತ. ಆಯ್ತಮ್ಮ, ಒಳ್ಳೆ ಅಜ್ಞಾನ ನಾಶ ಮಾಡುವ ಅಮೃತದಂತಹ ತೃಪ್ತಿಯನ್ನು ಕೊಡುವ ಮಾತುಗಳನ್ನ ಕೇಳಿ ನನ್ನ ಶಕ್ತಿ ಏನು ಅಂತ ನಂಗೆ ಗೊತ್ತಾಗಿದೆ. ಎದ್ದೇಳ್ತೇನೆ, ಶತ್ರುಗಳನ್ನ ಗೆದ್ದು ಸೋಲಿಸಿ ಜಯವನ್ನ ಸಂಪಾದನೆ ಮಾಡಲಿಕ್ಕೆ ಅಮ್ಮ ಆದಷ್ಟು ಪ್ರಯತ್ನ ಮಾಡ್ತೀನಿ. ಕೃಷ್ಣ ಅವರ ತಾಯಿಗೆ ಹೇಳಿದ ಸೃಂಜಯ ಶತ್ರುಗಳ ಜೊತೆ ಯುದ್ಧ ಮಾಡಿ ಗೆದ್ದು ಬಿಟ್ಟ. ಆದ್ದರಿಂದ ತಾಯಿಯ ಮಾತು ಅವನನ್ನ ಉದ್ಧಾರ ಮಾಡಿತು. ತಾಯಿಯ ಪ್ರೇರಣೆ, ತಾಯಿಯ ಆದೇಶ, ಆಶೀರ್ವಾದ ಇದೆಲ್ಲವನ್ನ ಪಡೆದ ಸೃಂಜಯ ತಾಯಿಯ ಬಯಕೆಯನ್ನ ಪೂರ್ಣ ಮಾಡಿದ. ನಿಸ್ಸಹಾಯಕನಾಗಿ ದುರ್ಬಲನಾಗಿದ್ದವನಂತೆ ತೋರಿಕೊಂಡ್ರು ತಾಯಿಯ ಮಾತುಗಳೆಂಬ ಗಾಳಿಯಿಂದ ಪ್ರಜ್ವಲಿತನಾದ ಅಗ್ನಿಯಂತೆ ಬೆಳಗಿ ಶತ್ರು ಸೈನ್ಯವನ್ನೆಲ್ಲ ನಾಶ ಮಾಡಿದ. ಇದಮುದ್ಧರ್ಷಣಂ ಭೀಮಂ ತೇಜೋವರ್ಧನಮುತ್ತಮಂ ರಾಜಾನಂ ಶ್ರಾವಯೇನ್ ಮಂತ್ರಿ ಸೀದಂತಂ ಶತ್ರುಪೀಡಿತಂ ಜಯೋ ನಾಮೇತಿಹಾಸೋಯಂ ಶ್ರೋತವ್ಯೋ ವಿಜಿಗೀಷುಣ ಮಹೀಂ ವಿಜಯತೆ ಕ್ಷಿಪ್ರಂ ಶ್ರುತ್ವಾ ಶತ್ರುವನ್ ಪ್ರಮರ್ದತಿ ಇದಂ ಪುಂಸವನಂ ಚೈವ ವೀರಸಂಜನನಂ ತಥಾ ಅಭೀಕ್ಷ್ಣಂ ಗರ್ಭಿಣೀ ಶ್ರುತ್ವಾ ಧ್ರುವಂ ವೀರಂ ಪ್ರಜಾಯತೆ ವಿದ್ಯಾಶೂರಂ ತಪಶೂರಂ ದಮಶೂರಂ ತಪಸ್ವಿನಂ ಬ್ರಾಹ್ಮ್ಯಾಶ್ರಿಯಾ ದೀಪ್ಯಮಾನಂ ಸಾಧುವಾದೇನ ಸಮ್ಮತಂ ಸ್ವರ್ಚಿಷ್ಮಂತಂ ಬಲೋಪೇತಂ ಮಹಾಭಾಗಂ ಮಹಾರಥಂ ಧೃತಮಂತಂ ಅನಾದೃಶ್ಯಂ ಜೇತಾರಮಪರಾಜಿತಂ ನಿಯಂತಾರಮಸಾಧೂನಾಂ ಗೋಪ್ತಾರಂ ಧರ್ಮಚಾರಿಣಾಂ ಈದೃಶಂ ಕ್ಷತ್ರಿಯಾಸೂತೆ ವೀರಂ ಸತ್ಯ ಪರಾಕ್ರಮಂ. ಈ ಚರಿತ್ರೆಯನ್ನ ಕೇಳೋದರಿಂದ ಬರುವ ಫಲ ಏನು ಅಂತ ವೈಶಂಪಾಯನರು ಹೇಳ್ತಾರೆ. ಇದು ರಾಜರಿಗೆ ವಿಶೇಷವಾದ ಸಾಮರ್ಥ್ಯವನ್ನ ಅಭಿವೃದ್ಧಿ ಮಾಡುವ ಕಥೆ, ಶತ್ರುಗಳಿಗೆ ಭಯವನ್ನ ಉಂಟು ಮಾಡುವ ಕಥೆ. ಇದನ್ನ ಯಾವ ರಾಜ ಶತ್ರುಗಳಿಂದ ಏಟು ತಿಂದು ಬಿದ್ದಿರ್ತಾನೆ, ಎಲ್ಲವನ್ನ ಕಳ್ಕೊಂಡಂತೆ ಯಾವ ರಾಜ ಬಿದ್ದಿರ್ತಾನೆ, ಅಂಥ ರಾಜನಿಗೆ ಅವನ ಮಂತ್ರಿ ಶ್ರವಣ ಮಾಡಿಸ್ಬೇಕು. ಇದಕ್ಕೆ ಜಯ ಅಂತ ಕರೀತಾರೆ. ಯುದ್ಧದಲ್ಲಿ ಗೆಲ್ಲಬೇಕು ಅಂತ ಯಾವ ರಾಜ ಅಂದುಕೊಂಡಿದ್ದಾನೆ ಆ ರಾಜ ಅವಶ್ಯವಾಗಿ ಶ್ರವಣ ಮಾಡಬೇಕಾಗಿರತಕ್ಕಂತಹ ಅತ್ಯಂತ ದಿವ್ಯವಾಗಿರ್ತಕ್ಕಂತಹ ಚರಿತ್ರೆ ಅಪ್ಪ ಇದು. ಅವಶ್ಯವಾಗಿ ಶ್ರವಣ ಮಾಡಲೇಬೇಕಾಗಿರ್ತಕ್ಕಂತಹ ಚರಿತ್ರ, ಕೇಳಲೇಬೇಕು ಇದನ್ನ.
ಇದನ್ನ ಕೇಳಿಬಿಟ್ರೆ ಶತ್ರುಗಳನ್ನ ಗೆಲ್ತಾನೆ, ಭೂಮಿ ಸಂಪಾದನೆ ಮಾಡ್ತಾನೆ. ಇದು ಗರ್ಭಿಣಿಯಾದ ಕ್ಷತ್ರಿಯ ಹೆಣ್ಣು ಮಗಳು ಕೇಳಿದ್ರೆ ಒಳ್ಳೆಯ ಪುತ್ರ ಸಂತಾನವನ್ನ ಕೊಡತಕ್ಕಂಥದ್ದು. ಅದು ಹೇಗಿರುತ್ತೆ? ಅದು ಬ್ರಾಹ್ಮಣ ಸ್ತ್ರೀ ಈ ಕಥೆಯನ್ನ ಕೇಳಿದರೆ ಒಳ್ಳೆ ವಿದ್ಯಾವಂತ, ತಪಸ್ವಿ, ಇಂದ್ರಿಯ ನಿಗ್ರಹ, ತಪಸ್ಸನ್ನು ಮಾಡತಕ್ಕಂತಹ ವ್ಯಕ್ತಿ, ಬ್ರಹ್ಮ ತೇಜಸ್ಸಿನಿಂದ ಕೂಡಿದ ವ್ಯಕ್ತಿಯ ಜನನ ಆಗತ್ತೆ. ಎಲ್ಲರೂ ಅವನನ್ನ ಸಜ್ಜನ ಅಂತ ಕರೀತಾರೆ. ಬ್ರಾಹ್ಮಣ ಗರ್ಭಿಣಿ ಸ್ತ್ರೀ ಇದನ್ನ ಶ್ರವಣ ಮಾಡೋದ್ರಿಂದ ಈ ರೀತಿಯಾದ ಫಲ ಬರುತ್ತೆ. ಕ್ಷತ್ರಿಯ ಗರ್ಭಿಣಿ ಸ್ತ್ರೀ ಇದನ್ನ ಶ್ರವಣ ಮಾಡೋದ್ರಿಂದ ವೀರ ಬರ್ತಾನೆ. ಒಳ್ಳೆ ಕಾಂತಿ, ಬಲ, ಒಳ್ಳೆ ಅನುಭವ, ಮಹಾರಚಿಕ, ಧೈರ್ಯ, ಅಜೇಯ, ಎಲ್ಲರನ್ನ ಸೋಲಿಸುವ, ದುಷ್ಟ ನಿಗ್ರಹ ಮಾಡುವ, ಧರ್ಮವನ್ನು ರಕ್ಷಣೆ ಮಾಡುವ ನಿಜವಾದ ಪರಾಕ್ರಮ ಇರತಕ್ಕಂತಹ ಕೂಸನ್ನ ಕ್ಷತ್ರಿಯ ಸ್ತ್ರೀ ಪಡಿತಾಳೆ. ಬ್ರಾಹ್ಮಣ ಸ್ತ್ರೀ ಈ ಚರಿತ್ರೆಯನ್ನ ಪಾರಾಯಣ ಮಾಡಿಬಿಟ್ರೆ, ಕೇಳಿದರೆ ವಿಶೇಷವಾದಂತಹ ಬ್ರಹ್ಮಜ್ಞಾನಿ ಹುಟ್ಟುತ್ತಾನೆ ಎಂಬುದಾಗಿ ಈ ವಿದುಲೋಪಾಖ್ಯಾನದ ಫಲವನ್ನ ತುಂಬಾ ಸುಂದರವಾಗಿ ನೀಡಿದ್ದಾರೆ. ಅಲ್ಲಿಂದ ಇನ್ನು ಮುಂದೆ ಕುಂತಿದೇವಿ ಕೃಷ್ಣನಿಗೆ ಹೇಳ್ತಾಳೆ, ಅರ್ಜುನಂ ಕೇಶವಂ ಬ್ರೂಯಾಹ ತ್ವಯಿ ಜಾನೇ ಸ್ಮ ಸೂತಕೆ ಉಪೋಪವಿಷ್ಟ ನಾರೀಭಿರಾಶ್ರಮೇ ಪರಿವಾರಿತ ಅಥಾಂತರಿಕ್ಷೇ ವಾಗಾಸಿ ದಿವ್ಯ ರೂಪ ಮನೋರಮ ಸಹಸ್ರಾಕ್ಷ ಸಮಃ ಕುಂತಿ ಭವಿಷ್ಯತ್ತೇವ ತೇ ಸುತಃ ಯೇಷ ಜೇಷ್ಯತಿ ಸಂಗ್ರಾಮೇ ಕುರೂನ್ ಸರ್ವಾನ್ ಸಮಾಗತಾನ್ ಭೀಮಸೇನ ದ್ವಿತೀಯಶ್ಚ ಲೋಕ ಮುದ್ವರ್ತಯಿಷ್ಯಸೀತ್ಯಸಿ ಪುತ್ರಸ್ತೆ ಪೃಥಿವೀಂಜೇತ ಯಶಶ್ಚಾಸ್ಯ ದಿವಂ ಸ್ಪೃಶೇತ್ ಹತ್ವಾ ಕುರೂಂಶ್ಚ ಸಂಗ್ರಾಮೇ ವಾಸುದೇವ ಸಹಾಯವಾನ್ ಪಿತೃವಂಶಂ ಪ್ರಣಷ್ಟಂಚ ಪುನರಭ್ಯುದ್ಧರಿಷ್ಯತಿ ಭ್ರಾತೃಭಿಃ ಸಹಿತಾ ಶ್ರೀಮಾನ್ ಸ್ತ್ರೀನ್ ಮೇಧಾನ ಹರಿಷ್ಯತಿ ತಥಾ ಚರೇಸ್ತ್ವಂ ಶ್ವೇತಾಶ್ವ ಯಥಾ ವಾಗಭ್ಯಭಾಷತ ಸಸತ್ಯಸಂಧೋ ಬೀಭತ್ಸುಃ ಸವ್ಯಸಾಚಿ ಯಥಾಚ್ಯುತ ತಥಾಹಮೇತಂ ಜಾನಾಮಿ ಬಲವಂತಂ ದುರಾಸದಂ ತಥಾ ವಧಸ್ವದಾಶಾರ್ಹ ಯಥಾ ವಾಗಭ್ಯಭಾಷತ ಧರ್ಮಶ್ಚೇದಸ್ತಿ ವಾರ್ಷ್ಣೇಯ ತಥಾ ಸತ್ಯಂ ಭವಿಷ್ಯತಿ ತ್ವಂ ಚಾಪಿ ತತ್ತಥಾ ಕೃಷ್ಣ ಸರ್ವಂ ಸಂಪಾದಯಿಷ್ಯಸಿ ನಮೋ ಧರ್ಮಾಯ ಮಹತೆ ಧರ್ಮೋ ಧಾರಯತೆ ಪ್ರಜಾಃ ಏತದ್ಧನಂಜಯೋ ವಾಚ್ಯೋ ನಿತ್ಯೋದ್ಯುಕ್ತೋ ವೃಕೋದರಃ ಯದರ್ಥಂ ಕ್ಷತ್ರಿಯಾಸೂತೆ ತಸ್ಯ ಕಾಲೋ ಯಮಾಗತಃ ನಹಿ ವೈರಂ ಸಮಾಸಾದ್ಯ ಸೀದಂತಿ ಪುರುಷರ್ಷಭಾಃ ವಿದಿತಾ ಮೇ ಸದಾ ಬುದ್ಧಿಃ ಭೀಮಸ್ಯ ನಹಿ ಶಾಮ್ಯತಿ ಯಾವದಂತನ್ನ ಕುರುತೆ ಶತ್ರುಣಾಂ ಶತ್ರುಕರ್ಷಣಃ ತಾವದೇವ ಮಹಾಬಾಹುಃ ನಿಶಾಸುನ ಸುಖಂ ಲಭೇತ್ ಸರ್ವಧರ್ಮ ವಿಶೇಷಜ್ಞಾಂ ಸ್ನುಷಾಂ ಪಾಂಡೋರ್ಮಹಾತ್ಮನಃ ಬ್ರೂಯಾ ಮಾಧವ ಕಲ್ಯಾಣೀಂ ಕೃಷ್ಣ ಕೃಷ್ಣಾಂ ಯಶಸ್ವಿನೀಂ ಯುಕ್ತಮೇತನ್ಮಹಾಭಾಗೆ ಕುಲೇ ಜಾತೆ ಯಶಸ್ವಿನಿ ಯನ್ಮೇ ಪುತ್ರೇಷು ಸರ್ವೇಷು ಯಥಾವತ್ ತ್ವಂ ಅವರ್ತಿತಾಃ ಮಾದ್ರೀಪುತ್ರೌ ಚ ವಕ್ತವ್ಯೌ ಕ್ಷತ್ರಧರ್ಮರತಾ ಉಭೌ ವಿಕ್ರಮೇಣಾರ್ಜಿತಾನ್ ಭೋಗಾನ್ ವೃಣೀತಂ ಜೀವಿತಾದಪಿ ವಿಕ್ರಮಾಧಿಗತಾಹ್ಯರ್ಥಾಃ ಕ್ಷತ್ರಧರ್ಮೇಣ ಜೀವತಃ ಮನೋ ಮನುಷ್ಯಸ್ಯ ಸದಾ ಪ್ರೀಣಂತಿ ಪುರುಷೋತ್ತಮ ಯಚ್ಚ ವಃ ಪ್ರೇಕ್ಷಮಾಣಾನಾಂ ಸರ್ವಧರ್ಮೋಪಚಾಯಿನಿ ಪಾಂಚಾಲಿ ಪರುಷಾಣ್ಯುಕ್ತ ಕೋನು ತತ್ ಕ್ಷಂತುಮರ್ಹತಿ. ಕುಂತಿ ಹೇಳ್ತಾಳೆ, ಅದ್ಭುತವಾದ ಚರಿತ್ರೆ ವಿದುಲೋಪಾಖ್ಯಾನ. ಅದರ ಫಲಶ್ರುತಿಯನ್ನೂ ಕೊಟ್ರು. ಅಲ್ಲಿಂದ ಮುಂದೆ ಹೇಳ್ತಾಳೆ ಕುಂತಿ, ಕೃಷ್ಣ ಅರ್ಜುನಂಗೆ ಹೇಳ್ಬೇಕು, ನೀನು ನೀ ಹುಟ್ಟಿದಾಗ ಸುತ್ತ ಹೆಣ್ಣು ಮಕ್ಕಳು ಇಟ್ಕೊಂಡು ನಾನು ಕೂತಿದ್ದೆ. ಅವಾಗ ಅಶರೀರವಾಣಿ ಆಯ್ತು, ಕುಂತಿ ನಿನ್ನ ಮಗ ಇಂದ್ರ ಸಮನಾದವನು, ಎಲ್ಲ ಕೌರವರನ್ನ ಗೆಲ್ತಾನೆ, ಭೀಮಸೇನನ ಸಹಾಯದಿಂದ ಎಲ್ಲ ಶತ್ರುಗಳನ್ನ ನಾಶ ಮಾಡಿ ಅದ್ಭುತವಾದ ಭೂಮಿಯನ್ನ ಸಂಪಾದನೆ ಮಾಡ್ತಾನೆ. ಅವನ ಕೀರ್ತಿ ಸ್ವರ್ಗತ್ತನಕ ಹರಡುತ್ತೆ. ಕೃಷ್ಣನ ಸಹಾಯದಿಂದ ಕೌರವರನ್ನ ಸಂಹಾರ ಮಾಡಿ ಕಳೆದು ಹೋಗಿದ್ದ ತಂದೆಯ ಸಂಪತ್ತಿನ ಭಾಗವನ್ನ ವಾಪಸ್ ಸಂಪಾದನೆ ಮಾಡ್ತಾನೆ. ತಮ್ಮಂದಿರ ಜೊತೆಯಲ್ಲಿ, ಅಣ್ಣಂದಿನ ಜೊತೆಯಲ್ಲಿ 3 ಅಶ್ವಮೇಧ ಯಾಗಗಳನ್ನ ಮಾಡ್ತಾನೆ ಅಂತ ಶರೀರವಾಣಿ ಆಯ್ತು. ಹಾಗೆ ಆಗ್ಬೇಕು. ಶ್ವೇತಾಶ್ವ ಹೇಳ್ತಾರೆ ಕುಂತಿ, ಶ್ವೇತಾಶ್ವ ಅಂದ್ರೆ ಅರ್ಜುನ. ಕೃಷ್ಣಂಗೆ ಹೇಳ್ತಾಳೆ, ನೀ ಅರ್ಜುನಂಗೆ ಹೀಗೆ ಹೇಳ್ಬೇಕು, ಹಾಗೆಯೇ ನಡ್ಕೊಳ್ಬೇಕು. ಭೀಮನಿಗೂ ಹೇಳು, ಅಶರೀರವಾಣಿ ಹೇಗೆ ಹೇಳ್ತೋ ಹಾಗೇ ನಡ್ಕೋ ಅಂತ ಹೇಳ್ಬೇಕಪ್ಪ ಸವ್ಯಸಾಚಿಗೆ.
ಧರ್ಮ ನಿಜವಾಗಿ ಇರೋದಾದ್ರೆ ಅಶರೀರವಾಣಿ ಹೇಳಿದ್ ಸತ್ಯ ಆಗುತ್ತೆ. ಕೃಷ್ಣ, ನೀನು ಪಾಂಡವರಿಗೆ ಸಹಾಯಕನಾಗಿದ್ದು ಇದೆಲ್ಲ ಅವರಿಂದ ಆಗಬೇಕು, ಹಾಗೆ ಮಾಡ್ಬೇಕಪ್ಪ. ಧರ್ಮಕ್ಕೆ ನಮಸ್ಕಾರ. ಯಾಕೆ ಅಂದ್ರೆ ಎಲ್ಲ ಪ್ರಜೆಗಳನ್ನ ಹಿಡಿದು ಇಟ್ಟು ರಕ್ಷಣೆ ಮಾಡುವಂಥದ್ದೇ ಧರ್ಮ. ಇದನ್ನ ನಾನು ಅರ್ಜುನಂಗೆ ಹೇಳಬೇಕು. ಇನ್ನು ಭೀಮನಿಗೆ ಏನ್ ಹೇಳಬೇಕು? ಯಾವುದಕ್ಕೋಸ್ಕರವಾಗಿ ಕ್ಷತ್ರಿಯ ಹೆಣ್ಣು ಮಕ್ಕಳನ್ನ ಪಡಿತಾಳೋ ಆ ಕೆಲಸ ಬಂದಿದೆ. ಯುದ್ಧ ಮಾಡಬೇಕು. ಭೀಮಾ, ನಿನ್ ಬುದ್ಧಿ ನನಗ್ ಗೊತ್ತಿದೆ. ನೀನ್ ಯಾವತ್ತೂ ದ್ವೇಷದಿಂದ ಶಾಂತಿ ಆಗುವಂಥವನಲ್ಲ ಅಂತ ನನಗ್ ಗೊತ್ತಿದೆ. ಶತ್ರುಗಳನ್ನ ನಾಶ ಮಾಡೋ ತನಕ ನೀನು ಮಲಗೋದಿಲ್ಲ ಅಂತ ನಂಗೆ ಗೊತ್ತಿದೆ. ಅವಳಿಗೆ ಹೇಳು, ಕುಂತಿಗೆ, ಒಳ್ಳೆ ವಂಶದಲ್ಲಿ ಹುಟ್ಟಿದ್ದಿ, ನನ್ನ ಮಕ್ಕಳ ಜೊತೆ ನೀನ್ ಹೇಗಿದ್ದಿ ಎಲ್ಲರಿಗೂ ಆದರ್ಶ, ಅದು ಹೇಳು. ಮಾದ್ರಿಯ ಮಕ್ಕಳು ನಕುಲ ಸಹದೇವರಿಗೆ ಹೇಳು, ಅವ್ರಿಗೂ ಪರಾಕ್ರಮದಿಂದ ಸಂಪತ್ತನ್ನು ಸಂಪಾದನೆ ಮಾಡಿ ಭೋಗಿಸಿ ಅಂತ ಅವ್ರಿಗೆ ಆದೇಶ ಮಾಡು. ಅದೇ ಸಂತೋಷ ಕೊಡೋದು ಯಾವಾಗ್ಲೂ. ನೀವೆಲ್ಲ ನೋಡ್ತಾ ಇರೋ ಕಾಲಕ್ಕೆ ದ್ರೌಪದಿ ಎಂಥ ಮಾತು ಹೇಳಿದ್ಲು. ದ್ರೌಪದಿ ಎಂಥ ಮಾತು ಹೇಳಿದ್ಲು, ಅದೆಲ್ಲ ಮಾತನ್ನು ನೀವು ಕೇಳಿದ್ದೀರಿ. ಆ ದ್ರೌಪದಿಯ ಮಾತುಗಳನ್ನ ಕೇಳಿದ ಮೇಲೂ ಕೌರವರನ್ನ ಕ್ಷಮಿಸ್ತೀವಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ದೌರ್ಭಾಗ್ಯ ಇನ್ನೊಂದಿಲ್ಲ. ನರಾಜ್ಯ ಹರಣಂ ದುಃಖಂ ದ್ಯೂತೆ ವಾಪಿ ಪರಾಜಯ ಪ್ರವ್ರಾಜನಂ ಸುತಾನಾಂಬ ನಮೇ ತದ್ದುಃಖ ಕಾರಣಂ ಯತ್ರ ಸಾ ಬೃಹತಿ ಶ್ಯಾಮ ಸಭಾಯಾಂ ರುದತಿ ತದಾ ಶ್ರೌಷೀತ್ ಪರುಷಾ ವಾಚಸ್ತನ್ಮೇ ದುಃಖತರಂ ಮಹತ್ ಸ್ತ್ರೀಧರ್ಮಿಣಿ ವರಾರೋಹ ಕ್ಷತ್ರ ಧರ್ಮರತಾ ಸದಾ ನಾದ್ಯಗಚ್ಚತ್ತದಾ ನಾಥಂ ಕೃಷ್ಣಾನಾಥವತಿ ಸತಿ ತಂ ವೈ ಬ್ರೂಹಿ ಮಹಾಬಾಹೋ ಸರ್ವಶಸ್ತ್ರಭೃತಾಂಬರಂ ಅರ್ಜುನಂ ಪುರುಷಂ ವ್ಯಾಘ್ರಂ ದ್ರೌಪದ್ಯಾಃ ಪದವೀಂಚರ ವಿದಿತೌ ಹಿ ತವಾತ್ಯಂತಂ ಕ್ರುದ್ಧಾವಿವ ಯಥಾಂತಕೌ ಭೀಮಾರ್ಜುನೌ ನಯೇತಾಂ ಹಿ ದೇವಾನಪಿ ಪರಾಭವಂ ತಯೋಶ್ಚೈತದವಜ್ಞಾನಂ ಯತ್ಸಾ ಕೃಷ್ಣಾ ಸಭಾಗತ ದುಶ್ಯಾಸನಶ್ಚ ಯದ್ಭೀಮಂ ಕಟುಕಾನ್ಯಭ್ಯಭಾಷತ ಪಶ್ಯತಾಂ ಕುರು ವೀರಾಣಾಂ ತಚ್ಚ ಸಂಸ್ಮಾರಯೇಃ ಪುನಃ ಪಾಂಡವಾನ್ ಕುಶಲಂ ಪೃಚ್ಛೇ ಸಪುತ್ರಾನ್ ಸಹ ಕೃಷ್ಣಯ ಮಾಂ ವೈ ಕುಶಲಿನೀಂ ಬ್ರೂಯಾಹ ತೇಷು ಭೂಯೋ ಜನಾರ್ದನ ಅರಿಷ್ಟಂ ಗಚ್ಚ ಪಂಥಾನಂ ಪುತ್ರಾನ್ ಮೇ ಪ್ರತಿಪಾಲಯ ಅಭಿವಾದ್ಯಾಥ ತಾಂ ಕೃಷ್ಣಃ ಕೃತ್ವಾ ಚಾಪಿ ಪ್ರದಕ್ಷಿಣಂ ನಿಶ್ಚಕ್ರಾಮ ಮಹಾಬಾಹುಃ ಸಿಂಹಖೇಲ ಗತಿಸ್ತತಃ ಜಯಾಮಾಸ ಭೀಷ್ಮಾದೀನ್ ಕುರುಪುಂಗವಾನ್ ಆರೋಹಾಥ ರಥೇ ಕರ್ಣಂ ಪ್ರಾಯಾತ್ ಸಾತ್ಯಕಿನಾ ಸಹ ತತಃ ಪ್ರಯಾತೆ ದಾಶಾರ್ಹೇ ಕುರವಃ ಸರ್ವಾ ಸಂಗತಾ ಮಿಥಃ ಜಜಲ್ಪುರ್ಮಹದಾಶ್ಚರ್ಯಂ ಕೇಶವೇ ಪರಮಾದ್ಭುತಂ ಪ್ರಮೂಢಾ ಪೃಥಿವೀ ಸರ್ವಾ ಮೃತ್ಯುಪಾಶ ವಶೀಕೃತ ದುರ್ಯೋಧನಸ್ಯ ಬಾಲಿಶ್ಯಾನ್ನೈತದಸ್ತೀತಿ ಚಾಬ್ರುವನ್ ತತೋ ನಿರ್ಯಾಯ ನಗರಾತ್ ಪ್ರಯಯೌ ಪುರುಷೋತ್ತಮಃ ಮಂತ್ರಯಾಮಾಸ ಸತದಾ ಕರ್ಣೇನ ಸುಚಿರಂ ಸಹ ವಿಸರ್ಜಯಿತ್ವಾ ರಾಧೇಯಂ ಸರ್ವಯಾದವನಂದನಃ ಅಶ್ವತ್ಥಾಮಾನಮಾಹೂಯ ಮಂತ್ರಯಿತ್ವಾ ಪುನಃ ಪುನಃ ತತೋ ಜವೇನ ಮಹತಾ ತೂರ್ಣಮಶ್ವಾನ ಚೋದಯತ್ ತೇ ಪಿಬಂತೈವಾಕಾಶಂ ದಾರುಕೇಣ ಪ್ರಚೋದಿತಾಃ ಹಯಾ ಜಗ್ಮುರ್ಮಹಾವೇಗಾಃ ಮನೋ ಮಾರುತರಂ ಹಸಃ ತೇ ವ್ಯತೀತಾ ಮಹಾಧ್ವಾನಂ ಕ್ಷಿಪ್ರಂ ಶ್ಯೇನ ಇವಾಶುಗಾಃ ಉಚ್ಚೈರ್ಜಗ್ಮುರುಪಪ್ಲಾವ್ಯಂ ಶಾರ್ಂಗಧನ್ವಾನಮಾವಹನ್. ಕುಂತಿ ಹೇಳ್ತಾಳೆ, ಯಾರ ಮಾತನ್ನ ಬೇಕಾದ್ರೂ ಕ್ಷಮಿಸ್ಬಿಡ್ಬಹುದು, ಆದ್ರೆ ದ್ರೌಪದಿಗಾದ ಅವಮಾನ ಅದೆಲ್ಲ ನಮಗೆಲ್ಲ ಗೊತ್ತಿರುವಂತದ್ದೇ. ಸಭೆಯಲ್ಲಿ ಅವಳಿಗಾದ ಅವಮಾನ ಎಲ್ಲ ಇದ್ರು ಯಾರು ಇಲ್ದಾಗಿದ್ ಬಿಟ್ಲಲ್ಲ, ಅವಳಿಗಾದ ಅವಮಾನವನ್ನ ಯಾರು ತಾನೇ ಸಹಿಸ್ಲಿಕ್ಕಾಗತ್ತೆ? ಆದ್ರಿಂದ ಅರ್ಜುನಂಗೆ ಹೇಳ್ಬೇಕು, ದ್ರೌಪದಿ ದಾರಿಯಲ್ಲಿ ನೀನ್ ನಡಿ ಅಂತ ಹೇಳ್ಬೇಕು. ಅವಳಿಗೆ ಮೊದಲೇ ಹೇಳಿದ ಮಾತಿದು ಕಾಡಿಗೆ ಹೋಗ್ಬೇಕಾದ್ರೆ. ಮತ್ತೆ ಹೇಳ್ತಾಳೆ, ಕೋಪ ಬಂದ ಭೀಮಾರ್ಜುನರನ್ನ ಗೆಲ್ಲಲಿಕ್ಕೆ ದೇವತೆಗಳಿಗೂ ಸಾಧ್ಯ ಇಲ್ಲ, ಅದು ಗೊತ್ತಿದೆ ನಿಮಗೆ. ದ್ರೌಪದಿಗಾದ ಅವಮಾನ ಮತ್ತೆ ಮತ್ತೆ ಜ್ಞಾಪಿಸ್ಬೇಕು ಭೀಮಾರ್ಜುನರಿಗೆ. ಕೃಷ್ಣ,
ಪಾಂಡವರಿಗೆಲ್ಲ ಕುಶಲ ಪ್ರಶ್ನೆಯನ್ನ ಕೇಳಿದೆ ಅಂತ ಹೇಳು, ನಾನ್ ಚೆನ್ನಾಗಿದ್ದೇನೆ ಅಂತ ಹೇಳು, ಹೋಗ್ಬಾ, ನಿನ್ ದಾರಿ ಸುಖವಾಗಿರ್ಲಿ, ಹೋಗ್ಬಾ ಕೃಷ್ಣ, ನನ್ನ ಮಕ್ಕಳನ್ನ ರಕ್ಷಣೆ ಮಾಡಬೇಕಾದ ನೀನೇ ಅಪ್ಪ. ಎಂಥ ಮಾತು ನೋಡಿ ಕೊನೆ ಕುಂತಿ. ಹೀಗೆ ಕುಂತಿಯ ಉಪದೇಶಯುಕ್ತವಾದ ಮಾತುಗಳನ್ನೆಲ್ಲ ಕೇಳಿದ ನಮ್ಮ ಕೃಷ್ಣ ಆಕೆಗೆ ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ ಹೊರಟ. ಭೀಷ್ಮಾಚಾರ್ಯರೇ ಮೊದಲಾದವರೆಲ್ಲರನ್ನ ಬಿಟ್ಟು ಕರ್ಣನನ್ನ ರಥದಲ್ಲಿ ಕೂಡಿಸ್ಕೊಂಡು ಸಾತ್ವಿಕಿ ಜೊತೆ ಹೊರಟ. ಅವನು ಹೊರಟ ಮೇಲೆ ಕೌರವರು ಏನಪ್ಪಾ ಕೃಷ್ಣನ ಮಹಿಮೆ ಹೀಗಿದೆ ಅಂತ ಮಾತಾಡ್ಕೊಂಡ್ರಂತೆ, ಆ ವಿಶ್ವರೂಪದ ಸ್ಮರಣೆಯನ್ನೆಲ್ಲ ಮಾಡಿಕೊಂಡು. ಇಷ್ಟಾದ ಮೇಲೆ ಕೃಷ್ಣ ಅವರು ಮಾತಾಡ್ಕೊಂಡ್ರು. ದುರ್ಯೋಧನನ ಈ ಕೆಟ್ಟ ಬುದ್ಧಿಗೆ ಈ ರಾಜ್ಯ ತುಂಬಾ ದಿನ ಉಳಿಯೋದಿಲ್ಲ, ಅವನ ಕೈಲಿ ಅಂತ ಮಾತಾಡ್ಕೊಳ್ತಾರೆ. ಅಲ್ಲಿಂದ ಕೃಷ್ಣ ಕರ್ಣನ್ ಜೊತೆನಲ್ಲಿ ತುಂಬಾ ಮಾತಾಡದಂತೆ. ತುಂಬಾ ಮಾತಾಡ್ದ ಅಂತ ಹೇಳ್ತಾರೆ. ತುಂಬಾ ಮಾತಾಡ್ದ ಅಂದ್ರೆ ಏನ್ ತುಂಬಾ ಮಾತಾಡ್ದ ಅನ್ನುವಂತ ವಿಷಯವನ್ನ ಇನ್ನು ಮುಂದಿನ ವಿವಾದ ಪರ್ವದಲ್ಲಿ ಬರುತ್ತೆ. ಅದಾದ್ಮೇಲೆ ಅವನನ್ನ ಕಳಿಸ್ದ, ಕರ್ಣನ್ ಜೊತೆ ಮಾತಾಡಿ ಅವನನ್ನು ವಾಪಸ್ ಕಳಿಸಿ, ಅಶ್ವತ್ಥಾಮನ್ ಕರೆದು ಅವನ ಜೊತೆ ಮಾತಾಡಿ ಅವನನ್ನೂ ಕಳಿಸಿ ಬೇಗ ಹೊರಟು ಶಾರ್ಂಗಪಾಣಿಯಾದ ನಮ್ಮ ಕೃಷ್ಣ ಉಪಪ್ಲಾವ್ಯ ನಗರಕ್ಕೆ ರಥದಿಂದ ಬಂದ. ಕುಂತ್ಯಾಸ್ತು ಭಾರತೀಂ ಶುತ್ವ ಭೀಷ್ಮದ್ರೋಣೌ ಮಹಾರಥೌ ದುರ್ಯೋಧನಮಿದಂ ವಾಕ್ಯಂ ಊಚತು ಶಾಸನಾತಿಗಂ. ಶುತಂತೆ ಪುರುಷೌ ವ್ಯಾಘ್ರ ಕುಂತ್ಯಾಃ ಕೃಷ್ಣಸ್ಯ ಸನ್ನಿಧೌ ವಾಕ್ಯಮರ್ಥವದತ್ಯುಗ್ರಮುಕ್ತಂ ಧರ್ಮ್ಯವನುತ್ತಮಂ ತತ್ಕರಿಷ್ಯಂತಿ ಕೌಂತೆಯ ವಾಸುದೇವಸ್ಯ ಸಮ್ಮತಂ. ನಹಿ ತೇ ಜಾತು ಶಾಮ್ಯೇರಂಧೃತೆ ರಾಜ್ಯೇನ ಕೌರವ ಕ್ಲೇಶಿತಾ ಹಿ ತ್ವಯಾ ಪಾರ್ಥ ಧರ್ಮಪಾಶಸಿತಾಸ್ತದಾ ಸಭಾಯಾಂ ದ್ರೌಪದೀಂ ಚೈವ ತೈಶ್ಚ ತನ್ಮರ್ಷಿತಂ ತವ ಕೃತಾಸ್ತ್ರಂ ಹ್ಯರ್ಜುನಂ ಪ್ರಾಪ್ಯ ಭೀಮಂ ಚ ಕೃತನಿಶ್ಚಯಂ ರೌದ್ರಮಸ್ತ್ರಂ ಚ ಗಾಂಡೀವಂ ರಥಂ ಚ ಧ್ವಜಮೇವ ಚ ನಕುಲಂ ಸಖದೇವಂ ಚ ಬಲವೀರ್ಯ ಸಮನ್ವಿತೌ ಸಹಾಯಂ ವಾಸುದೇವಂ ಚ ನಕ್ಷಾಮ್ಯತಿ ಯುಧಿಷ್ಠಿರಃ ಪ್ರತ್ಯಕ್ಷಂತೆ ಮಹಾಬಾಹೋ ಯಥಾ ಪಾರ್ಥೇನ ಧೀಮತ ವಿರಾಟ ನಗರೆ ಪೂರ್ವಂ ಸರ್ವೇ ಸ್ಮ ಯುಧಿ ನಿರ್ಜಿತಾಃ ದಾನವಾ ಘೋರ ಕರ್ಮಾಣೋ ನಿವಾತ ಕವಚಾ ಯುಧಿ ರೌದ್ರಮಸ್ತ್ರಂ ಸಮಾದಾಯ ದಗ್ಧಾವಾ ನರಕೇತುನ ಕರ್ಣ ಪ್ರಭೃತಯಶ್ಚೇ ಮೇ ತ್ವಂಚಾಪಿ ಕವಚೀರಥಿ ಮೋಕ್ಷಿತೋ ಘೋಷಯಾತ್ರಾಯಾಂ ಪರ್ಯಾಪ್ತಂ ತನ್ನಿದರ್ಶನಂ ಪ್ರಶಾಮ್ಯ ಭರತ ಶ್ರೇಷ್ಠ ಭ್ರಾತೃಭಿಃ ಸಹ ಪಾಂಡವೈಃ ರಕ್ಷೇ ಮಾಂ ಪೃಥಿವೀಂ ಸರ್ವಾಂ ಮೃತ್ಯುದಂಷ್ಟ್ರಾಂತರಸ್ಥಿತಾಂ ಜ್ಯೇಷ್ಠೋ ಭ್ರಾತಾ ಧರ್ಮಶೀಲೋ ವತ್ಸಲ ಲಕ್ಷ್ಣವಾಕ್ಷುಚಿಃ ತಂ ಗಚ್ಚ ಪುರುಷವ್ಯಾಘ್ರಂ ವ್ಯಪನೀಯ ಕಿಲ್ಬಿಷಂ ದೃಷ್ಟಶ್ಚೇತ್ ತ್ವಂ ಪಾಂಡವೇನ ವ್ಯಪನೀನ ಶರಾಸನಃ ಪ್ರಸನ್ನೋ ಭ್ರಾತೃಭಿಃ ಶೀಘ್ರಂ ಕೃತ್ವಾ ಶಾಂತಿಃ ಕುಲಸ್ಯ ಚ ತಮಭ್ಯೇತ್ಯ ಸಹಾಮಾತ್ಯಂ ಪರಿಷ್ವಜ್ಯ ನೃಪಾತ್ಮಜಂ ಅಭಿವಾದಯ ರಾಜಾನಂ ಯಥಾ ಪೂರ್ವಂ ಅರಿಂದಮ ಅಭಿವಾದಯಮಾನಂ ತ್ವಾಂ ಪಾಣಿಭ್ಯಾಂ ಭೀಮಪೂರ್ವಜಃ ಪ್ರತಿಗೃಹ್ಣಾತು ಸೌಹಾರ್ದಾತ್ ಕುಂತಿ ಪುತ್ರೋ ಯುಧಿಷ್ಠಿರಃ. ಈ ಶ್ಲೋಕವನ್ನು ಮೊದಲೇ ಹೇಳಿಬಿಟ್ಟಿದ್ದಾರೆ ಪ್ರಹತಾಂಬರ. ಕಂಬುಗ್ರೀವೋ ಗುಡಾಕೇಶ ಈ ಶ್ಲೋಕವನ್ನು ಬಂದಿದೆ. ಮುಂಚಂತ್ವಾನಂದ ಶಸ್ತ್ರಿ ಇದೂ ಬಂದಿದೆ. ಪ್ರಶಾಧಿ ಪೃಥಿವೀಂ ಕೃತ್ಸ್ನಾಂ ತತಸ್ತ್ವಂ ಭ್ರಾತೃಭಿಃ ಸಹ ಸಮಾಲಿಂಗ್ಯ ಚ ಹರ್ಷೇಣ ನೃಪಾಯ ಅಂತು ಪರಸ್ಪರಂ ಇದೂ ಬಂದಿದೆ. ಅಲಂ ಯುದ್ಧೇನ ಅದೂ ಬಂದಿದೆ. ಜ್ಯೋತಿಂಷಿ ಪ್ರತಿಕೂಲಾನಿ ದಾರುಣಾ ಮೃಗಪಕ್ಷಿಣಃ ಉತ್ಪಾತಾಃ ವಿವಿಧಾ ವೀರ ದೃಶ್ಯಂತೆ ಕ್ಷತ್ರನಾಶನಾಃ ವಿಶೇಷತೈಹಾಸ್ಮಾಕಂ ನಿಮಿತ್ತಾನಿ ನಿವೇಶನೆ ಉಲ್ಕಾಭಿರಿಃ ಪ್ರದೀಪ್ತಾಭಿಃ ವಧ್ಯತೆ ಪೃತನಾತವ ವಾಹನಾನ್ಯ ಪ್ರಕೃಷ್ಟಾನಿ ರುದಂತಿ ಚ ವಿಷಾಂಪತೆ ಗೃಧ್ರಾಶ್ಚ ಪರ್ಯುಪಾಸಂತೆ ಸೈನ್ಯಾನಿ ಚ ಸಮಂತತಃ ನಗರನ್ನ ಯಥಾ ಪೂರ್ವಂ ತಥಾ ರಾಜನಿವೇಶನಂ ಶಿವಾಶ್ಚ ಶಿವನಿರ್ಘೋಷಾಃ ದೀಪ್ತಾಂ ಸೇವಂತಿ ವೈದಿಶಂ ಕುರುವಾಕ್ಯಂ ಪಿತುರ್ಮಾತುರಸ್ಮಾಕಂ ಚ ಹಿತೈಷಿಣಾಂ ತ್ವಯ್ಯಾಯತ್ತೋ ಮಹಾಬಾಹೋ ಶಮೋ ವ್ಯಾಯಾಮಯೇವ ಚ ನ ಚೇತ್ ಕರಿಷ್ಯಸಿ ವಚಃ ಸುಹೃದಾ ಮರಿಸೂದನ ತಪ್ಯಸೆ ವಾಹಿನೀಂ ದೃಷ್ಟ್ವಾ ಪಾರ್ಥಬಾಣ ಪ್ರಪೀಡಿತಾಂ ಭೀಮಸ್ಯ ಚ ಮಹಾನಾದಂ ನದತಃ ಶುಷ್ಮಿಣೋರಣೆ
ನಿರ್ಘಾತ ಸದೃಶಂ ತಸ್ಯ ಗದಯಾ ಭೀಮವೇಗಯ ಶುತ್ವಾ ಸ್ಮರ್ತಾಸಿ ಮೇ ವಾಕ್ಯಂ ಗಾಂಡೀವಸ್ಯ ಚ ನಿಸ್ವನಂ ಯದ್ಯೇತದಪಸವ್ಯಂ ತೇ ವಚೋ ಮಮ ಭವಿಷ್ಯತಿ. ಅವನಂತಾನೆ ಭೀಷ್ಮಾಚಾರ್ಯರು, ಕುಂತಿ ಹೇಳಿದ ಮಾತನ್ನ ನೀನ್ ಕೇಳಿಸ್ಕೊಂಡೆ. ಕುಂತಿ ಮಾತೇನು ಅಂತ ನಿನ್ನ ಕಿವಿಗೆ ಸಾಕ್ಷಾತ್ತಾಗಿ ಬಿದ್ದಿದೆ. ಹಾಗಿದ್ದು ನೀನು ಬುದ್ಧಿ ಪಡಿಲಿಲ್ಲ ಅಂದ್ರೆ ಸರಿಗಿಲ್ಲಪ್ಪ. ಕುಂತಿ ಹೇಳಿದ ಹಾಗೇ ಮಾಡ್ತಾರೆ. ಪಾಂಡವರಿಗೆ ರಾಜ್ಯವನ್ನ ಪಡೆದ ಮೇಲೆ ಶಾಂತಿ. ಪಾಂಡವರನ್ನ, ದ್ರೌಪದಿಯನ್ನ ಎಷ್ಟು ಕಷ್ಟಪಟ್ಟೆ ನೀನು, ಆದರೂ ಸಹಿಸಿಕೊಂಡಿದ್ದಾರೆ. ಧರ್ಮಪಾಶ ಬದ್ಧರಾದ ಪಾಂಡವರು ನೀನು ಮಾಡಿದ ಎಲ್ಲ ಅಪಚಾರಗಳನ್ನ ತಡ್ಕೊಂಡಿದ್ದಾರೆ. ಎಂಥೆಂಥ ಅಸ್ತ್ರವನ್ನ ಸಂಪಾದನೆ ಮಾಡಿದ್ದಾನೆ ಅರ್ಜುನ, ಅದು ನಿನಗೆ ಗೊತ್ತಿದೆ. ಭೀಮನ ಬಗ್ಗೆ ಗೊತ್ತಿದೆ, ನಕುಲ ಸಹದೇವರ ಬಗ್ಗೆ ಗೊತ್ತಿದೆ, ಕೃಷ್ಣ ಅವರಿಗೆಲ್ಲ ಸಪೋರ್ಟಿವ್ ಆಗಿರ್ತಾನೆ ಅನ್ನುವ ವಿಷಯವೂ ನಿನಗೆ ಪೂರ್ಣವಾಗಿ ಗೊತ್ತಿರುವಂಥದ್ದೇ. ವಿರಾಟ ನಗರದಲ್ಲಿ ಏನು ಮಾಡದ ಅರ್ಜುನ ನಮಗೆಲ್ಲ ಗೊತ್ತು. ಎಂಥೆಂಥ ದೈತ್ಯರು, ನಿವಾತ ಕವಚರು, ಪಾಶುಪತಾಸ್ತ್ರದಿಂದ ಸುಟ್ಟಾಕಿಬಿಟ್ಟ ಅವರನ್ನ. ನೀವೆಲ್ಲ ಕವಚ ಹಾಕೊಂಡು ಕೂತಿದ್ರಿ ರಥದಲ್ಲಿ, ನೀನೂ ಇದ್ದೆ ರಥದಲ್ಲಿ ಕವಚ ಹಾಕೊಂಡು. ಏನಾಯ್ತು? ಸಂಧಿ ಮಾಡ್ಕೋ. ಸಂಧಿ ಮಾಡ್ಕೊಂಡ್ರೆ ಮೃತ್ಯುವಿನ ಹಲ್ಲುಗಳ ಸಂಧಿಯಲ್ಲಿ ಸಿಕ್ಕಿಕೊಂಡ ಈ ವಂಶ ಬದುಕತ್ತೆ. ನೀನು ಬದುಕು, ಎಲ್ರನ್ನೂ ಬದುಕ್ಸು. ಧರ್ಮರಾಜ ಅವನ ಹತ್ರ ಹೋಗು, ಮಹಾವತ್ಸಲ, ಒಳ್ಳೆ ವಾತ್ಸಲ್ಯ. ನಿನ್ನ ನೋಡ್ಬಿಟ್ರೆ ಎದ್ದು ಬಂದು ಆಲಿಂಗನ ಮಾಡ್ಕೊಂಡ್ಬಿಡ್ತಾನೆ. ನೀನ್ ನಮಸ್ಕಾರ ಮಾಡ್ತೀಯ ಅವನಿಗೆ, ಅದೆಲ್ಲ ಬಂತಲ್ಲ. ನೀನ್ ನಮಸ್ಕಾರ ಮಾಡ್ತೀಯ, ಅಣ್ಣ ತಮ್ಮಂದ್ರ ಪಕ್ಕದಲ್ಲಿ ಕೂತ್ಕೊಂತಿ, ಎಲ್ಲ ಕಣ್ಣಲ್ಲಿ ನೀರ್ ಹಾಕೊಳ್ಳಿ ಎಲ್ಲರೂ. ಅಬ್ಬಾ ಎಷ್ಟ್ ಚೆನ್ನಾಗಿದ್ದಾರೆ ಇವರೆಲ್ಲ ಅಂತ ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ ಸುರಿದು ಹೋಗ್ಲಿ. ನೀವೆಲ್ಲ ಅಣ್ಣ ತಮ್ಮಂದ್ರ ಒಟ್ಟಿಗೆ ಸೇರಿ ಇಡೀ ರಾಜ್ಯವನ್ನ ಪರಿಪಾಲನೆ ಮಾಡ್ರಿ. ಯುದ್ಧಕ್ಕಾಗಿ ಬಂದಿರತಕ್ಕ ರಾಜರೆಲ್ಲ ಪರಸ್ಪರ ಆಲಿಂಗನ ಮಾಡಿಕೊಂಡು ಸಂತೋಷದಿಂದ ಊಟ ತಿಂಡಿ ಭೋಗ ಭಾಗ್ಯಗಳನ್ನು ಅನುಭವಿಸಿ ಅವರ ಊರೂರು ವಾಪಸ್ ಹೋಗ್ಲಿ. ಯುದ್ಧ ಬೇಡಪ್ಪ, ದೊಡ್ಡವ್ರ ಮಾತು ಕೇಳು. ನೋಡು, ಗ್ರಹಗಳೆಲ್ಲ ನಮಗೆ ಆಪೋಸಿಟ್ ಆಗಿದೆ, ಮೃಗ ಪಕ್ಷಿಗಳೆಲ್ಲ ದಾರುಣವಾಗಿದೆ, ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡುವಂತ ಅಪಶಕುನಗಳು ಬರ್ತಾ ಇದೆ. ನಮ್ಮ ಊರಲ್ಲಿ ನೋಡು, ನಮ್ಮ ಮನೆಯಲ್ಲಿ ನೋಡು, ಮೊದಲಿದ್ದ ಹಾಗೆ ನಮ್ಮ ಮನೆ ಇಲ್ಲ. ಆನೆಗಳು, ಕುದುರೆಗಳು ಕಣ್ಣಲ್ಲಿ ನೀರು ಸುರಿಸ್ತಾ ಇದೆ, ಹದ್ದುಗಳು ಮೇಲೆ ಹಾರಾಡ್ತಾ ಇದೆ ಸೈನ್ಯದ ಮೇಲೆ, ಉಲ್ಕಾಪಾತ ಆಗ್ತಾ ಇದೆ ಸೈನಿಕರ ಮೇಲೆ. ನಗರ ಆಗ್ಲಿ ಅರಮನೆ ಆಗ್ಲಿ ಮೊದಲಿನಂತೆ ಕಳಕಳೆಯಾಗಿ ಇಲ್ಲ. ನರಿಗಳು ದಕ್ಷಿಣಕ್ಕೆ ತಿರುಗಿ ಓ ಅಂತ ಕೂಗ್ತಾ ಇದೆ. ಇದೆಲ್ಲ ಅಪಶಕುನಗಳು ಮರಣವನ್ನ ಸೂಚನೆ ಮಾಡ್ತಾ ಇದೆ. ದುರ್ಯೋಧನ ಸರ್ವನಾಶವನ್ನ ತೋರಿಸ್ತಾ ಇದೆಯೋ ಅರ್ಥ ಮಾಡ್ಕೊ. ಅಪ್ಪನ, ಅಮ್ಮನ, ನಮ್ಮ ಎಲ್ಲರ ಮಾತನ್ನ ಕೇಳು. ಯುದ್ಧ ಅಥವಾ ಶಾಂತಿ ಡಿಪೆಂಡ್ ಅಪಾನ್ ಯು. ನಮ್ಮ ಮಾತ್ ನೀನ್ ಕೇಳಲಿಲ್ಲ ಅಂದ್ರೆ ಕೃಷ್ಣ ಭೀಮಾರ್ಜುನರ ಕೋಪಕ್ಕೆ ತುತ್ತಾಗಿ ಸರ್ವನಾಶವಾಗ್ತಿ. ಗಾಂಡೀವ ಶಬ್ದವನ್ನ, ಭೀಮನ ಗದೆಯ ಶಬ್ದವನ್ನ ಕೇಳ್ತಿ ಬೇಡ. ಅವಾಗ ಯುದ್ಧ ಭೂಮಿಯಲ್ಲಿ ಆ ಎಲ್ಲ ಶಬ್ದಗಳನ್ನ ಕೇಳುವಾಗ ನಮ್ಮ ಮಾತು ನೆನಪಾಗತ್ತೆ. ಏವ ಮುಕ್ತಸ್ತು ವಿಮನಾಹ ತ್ರಿಯಗ್ದೃಷ್ಟಿರಥೋ ಮುಖಃ ಸಂಹತ್ಯ ಚ ಭ್ರುವೋರ್ಮಧ್ಯಂ ನ ಕಿಂಚಿದ್ ವ್ಯಾಜಹಾರಃ ತಂ ವೈ ವಿಮನಸಂ ದೃಷ್ಟ್ವಾ ಸಂಪ್ರೇಕ್ಷಾನ್ಯೋನ್ಯ ಮಂತ್ರಿ ಮಂತಿಕಾತ್ ಪುನರೇವೋ ಚತುರ್ವಾಕ್ಯಂ ಮುಕ್ತವಂತೌ ನರಋಷಭೌ. ಇಷ್ಟೆಲ್ಲ ಹೇಳಿದ್ರು ಕೂಡ ತಲೆಯನ್ನ ಮುಖವನ್ನ ಕೆಳಗೆ ಹಾಕೊಂಡ್ಬಿಟ್ಟಿದ್ದಾನಂತೆ ದುರ್ಯೋಧನ. ಅವನ ಕಣ್ಣಿನ ದೃಷ್ಟಿ ಬೇರೆ ಕಡೆ ಇದೆ, ಮನಸ್ಸೆಲ್ಲೋ ಇದೆ. ಹುಬ್ಬುಗಳನ್ನ ಗಂಟು ಹಾಕೊಂಡ್ಬಿಟ್ಟಿದ್ದಾನೆ, ತಲೆಯನ್ನ ಕೆಳಗ್ ಮಾಡ್ಕೊಂಡಿದ್ದಾನೆ. ಇವ್ರ ಮಾತನ್ನ ಕೇಳ್ತಾಲೇ ತಾವೆಷ್ಟೇ ಒಳ್ಳೆಯ ಮಾತನ್ನ ಹೇಳಿದರೂ ಕೇಳದೇ ಇರತಕ್ಕಂತಹ ಅವನನ್ನ ನೋಡಿ ಭೀಷ್ಮದ್ರೋಣರು ಏನ್ ಮಾಡೋದೀಗ ಅಂತ ಅವರಿಬ್ರು ಪರಸ್ಪರ ಮುಖ ನೋಡ್ಕೊಂಡ್ರಂತೆ. ಪಾಪ ಅವ್ರ ಕಥೆ ನೋಡಿ ಹಾಗಿದೆ. ಪಾಪ ಅವರಿಬ್ರು ಪರಸ್ಪರ ಮುಖ ನೋಡ್ಕೊಂತಾರೆ, ನಾವೇನ್ ಮಾಡೋಣ ಈಗ ಅಂತ. ಆದ್ರೂ ಕೊನೇ ಪ್ರಯತ್ನ ಅಂತ ಹೇಳ್ತಾರೆ. ಶುಶ್ರೂಷ ಮನಸ್ಸು ಇಂಚ ಬ್ರಹ್ಮಣ್ಯಂ ಸತ್ಯ ಸಂಗರಂ ಪ್ರತಿಯೋತ್ಸ್ಯಾಮಹೇ ಪಾರ್ಥ ಮಥೋ ದುಃಖತರನ್ನು ಕಿಂ. ಭೀಷ್ಮ ದ್ರೋಣರೇ ಪರಸ್ಪರ ಮಾತಾಡ್ಕೊಂಡ್ರು, ಏನಪ್ಪಾ
ದೊಡ್ಡವರು ಸೇವೆ ಮಾಡ್ತಾನೆ, ಅಸೂಯೆ ಇಲ್ಲ, ಬ್ರಾಹ್ಮಣರ ಮೇಲೆ ಭಕ್ತಿ, ಸತ್ಯದಲ್ಲಿ ಆಸಕ್ತಿ. ಇಂತಹ ಧರ್ಮರಾಜನ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕಿಂತ ಇನ್ನೊಂದು ದುಃಖ ಇನ್ನೊಂದಿಲ್ಲ. ಎಂಥ ಅವಸ್ಥೆಗೆ ಬಂದ್ಬಿಟ್ವಿ ನಾವೆಲ್ಲ. ದ್ರೋಣಾಚಾರ್ಯ ಅಂತಾರೆ, ಅಶ್ವತ್ಥಾಮ್ನಿ ಯಥಾ ಪುತ್ರೆ ಭೂಯೋ ಮಮ ಧನಂಜಯೇ ಬಹುಮಾನಃ ಪರೋ ರಾಜನ್ ಸನ್ನತಿಶ್ಚ ಕಪಿಧ್ವಜೆ ತಂಚೇತ್ ಪುತ್ರಾತ್ ಪ್ರಿಯತರಂ ಪ್ರತಿಯೋತ್ಸೇ ಧನಂಜಯಂ ಕ್ಷತ್ರಧರ್ಮಮನುಷ್ಠಾಯ ಧಿಗಸ್ತು ಕ್ಷತ್ರ ಜೀವಿಕಾಂ ಯಸ್ಯ ಲೋಕೆ ಸಮೋ ನಾಸ್ತಿ ಕಶ್ಚಿದನ್ಯೋ ಧನುರ್ಧರಃ ಮತ್ಪ್ರಸಾದಾತ್ ಸ ಬೀಭತ್ಸುಃ ಶ್ರೇಯಾನನ್ಯೈಃ ಧನುರ್ಧರೈಃ ಮಿತ್ರದೃಗ್ದುಷ್ಟಭಾವಶ್ಚ ನಾಸ್ತಿಕೋ ಅಥಾ ಅನುರುಜುಃ ಶಠಃ ನ ಸತ್ಸು ಲಭತೆ ಪೂಜಾಂ ಯಜ್ಞೆ ಮೂರ್ಖ ಇವಾಗತಃ ವಾರ್ಯಮಾಣೋಪಿ ಪಾಪೇಭ್ಯಃ ಪಾಪಾತ್ಮಾ ಪಾಪಮಿಚ್ಛತಿ ಚೋದ್ಯಮಾನೋಪಿ ಪಾಪೇನ ಶುಭಾತ್ಮಾ ಶುಭಮಿಚ್ಛತಿ ಮಿಥ್ಯೋಪಚರಿತಾ ಹ್ಯೇತೆ ವರ್ತಮಾನಾಪಿ ಪ್ರಿಯೇ ಅಹಿತತ್ವಾಯ ಕಲ್ಪಂತೆ ದೋಷಾತ್ ಭರತ ಸತ್ತಮ ತ್ವಮುಕ್ತಃ ಕುರು ವೃದ್ಧೇನ ಮಯಾ ಚ ವಿದುರೇಣ ಚ ವಾಸುದೇವೇನ ಚ ತಥಾ ಶ್ರೇಯೋ ನೈವಾಭಿಪದ್ಯಸೆ ಅಸ್ತಿ ಮೇ ಬಲಮಿತ್ಯೇವಂ ಸಹಸಾ ತ್ವಂ ತಿತೀರ್ಷಸಿ ಸಗ್ರಾಹನ ಕ್ರಮ ಪರಂ ಮಕರಂ ಗಂಗಾಜಲಮಿವೋಷ್ಣಗೆ ವಾಸಸೈವ ಯಥಾ ಹಿ ತ್ವಂ ಪ್ರಾವೃಣ್ವಾನೋದ್ಯ ಮನ್ಯಸೆ ಸಜಂ ತ್ಯಕ್ತಾಮಿವ ಪ್ರಾಪ್ಯ ಲೋಭಾತ್ ಯೌಧಿಷ್ಠಿರೀಂ ಶ್ರಿಯಂ ದ್ರೌಪದಿ ಸಹಿತಂ ಪಾರ್ಥ ಸಾಯುಧೈರ್ಭ್ರಾತೃಭಿರ್ವೃತಂ ವನಸ್ಥಂ ಅಪಿ ರಾಜ್ಯಸ್ಥಃ ಪಾಂಡವಂ ಕೋ ವಿದೇಶ್ಯತಿ ನಿದೇಶೆ ಯಸ್ಯ ರಾಜಾನಃ ಸರ್ವೇ ತಿಷ್ಠಂತಿ ಕಿಂಕರಾಃ ತಮೈಲಬಿಲಮಾಸಾದ್ಯ ಧರ್ಮರಾಜೋ ವ್ಯರಾಜತ ಕುಬೇರ ಸದನಂ ಪ್ರಾಪ್ಯ ತತೋ ರತ್ನಾನ್ಯವಾಪ್ಯ ಚ ಸ್ಫೀತಮಾಕ್ರಮ್ಯತೆ ರಾಷ್ಟ್ರಂ ರಾಜ್ಯಮಿಚ್ಛಂತಿ ಪಾಂಡವಾಃ ಇಷ್ಟಂ ಹುತಮಧೀತಂ ಚ ಬ್ರಾಹ್ಮಣಾಸ್ತರ್ಪಿತಾ ಧನೈಃ ಆವಯೋರ್ಗತಮಾಯುಶ್ಚ ಕೃತಕೃತ್ಯೌ ಚ ವಿದ್ಧಿನೌ ತ್ವಂತು ಹಿತ್ವಾ ಸುಖಂ ರಾಜ್ಯಂ ಮಿತ್ರಾಣಿ ಚ ಧನಾನಿ ಚ ವಿಗ್ರಹಂ ಪಾಂಡವೈಃ ಕೃತ್ವಾ ಮಗದ್ವ್ಯಸನಮಾಪ್ಸ್ಯಸಿ ದ್ರೌಪದೀಯಸ್ಯ ಚ ಶಾಸ್ತೆ ವಿಜಯಂ ಸತ್ಯವಾದಿನಿ ತಪೋ ಘೋರವ್ರತಾ ದೇವಿ ನ ತ್ವಂ ಜೇಷ್ಯಸಿ ಪಾಂಡವಂ ಮಂತ್ರೇ ಜನಾರ್ದನೋ ಯಸ್ಯ ಭ್ರಾತಾ ಯಸ್ಯ ಧನಂಜಯಃ ಸರ್ವಧರ್ಮಭೃತಾಂ ಶ್ರೇಷ್ಠಂ ನ ತ್ವಂ ಜೇಷ್ಯಸಿ ಪಾಂಡವಂ ಸಹಾಯ ಬ್ರಾಹ್ಮಣಾ ಯಸ್ಯ ಧೃತಿಮಂತೋ ಜಿತೇಂದ್ರಿಯಾಃ ತಮುಗ್ರತಪಸಂ ವೀರಂ ಕಥಂ ಜೇಷ್ಯಸಿ ಪಾಂಡವಂ ಪುನರುಕ್ತಂ ಚ ವಕ್ಷ್ಯಾಮಿ ಯತ್ ಕಾರ್ಯಂ ಭೂತಿಮಿಚ್ಛತ ಸುಹೃದಾ ಮಜ್ಜಮಾನೇಷು ಸುಹೃತ್ಸು ವ್ಯಸನಾರ್ಣವೇ ಅಲಂ ಯುದ್ಧೇನ ತೈರ್ವೀರೈಃ ಶಾಮ್ಯತ್ವಂ ಕುರು ವೃದ್ಧಯೇ ಮಾಗಮಃ ಸಸುತಾಮಾತ್ಯಃ ಸಮಿತ್ರಶ್ಚ ಯಮಕ್ಷಯಂ. ಪಾಪ ಎಷ್ಟು ಹೇಳ್ತಾರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯ ಹೇಳ್ತಾರೆ, ಈಗ ಅಶ್ವತ್ಥಾಮನಲ್ಲಿ ನನಗೆಷ್ಟು ಪ್ರೀತಿ ಇದೆಯೋ ಅಷ್ಟೇ, ಅದಕ್ಕಿಂತ ಅಧಿಕವಾದ ಪ್ರೀತಿ ಮನಸ್ಸಿನ ಮೇಲಿನ ಅಭಿಮಾನ ನಂಗೆ ಅರ್ಜುನನ ಮೇಲಿದೆ. ಮಗನಿಗಿಂತಲೂ ಪ್ರಿಯನಾದ ಅರ್ಜುನನ್ ಜೊತೆಯಲ್ಲಿ ನನಗೆ ಯುದ್ಧ ಮಾಡಬೇಕಾದ ಸಮಯ ಬಂದ್ರೆ ಅದಕ್ಕಿಂತಲೂ ಘೋರತರವಾದ ಪರಿಸ್ಥಿತಿ ಏನಿದೆ? ಕ್ಷತ್ರಿಯ ಜೀವನಕ್ಕೆ ಧಿಕ್ಕಾರ. ಧನುರ್ಧಾರಿಗಳಲ್ಲೇ ಉತ್ತಮೋತ್ತಮ ಧನುರ್ಧಾರಿ ಅಂತ ಪ್ರಸಿದ್ಧನಾದವನು ಅರ್ಜುನ. ಎಲ್ಲಿಂದ ಬಂತವನಿಗೆ? ಮತ್ಪ್ರಸಾದಾತ್, ನನ್ನ ಅನುಗ್ರಹದಿಂದ ಬಂತವನಿಗೆ. ಮಿತ್ರರಿಗೆ ದ್ರೋಹ ಮಾಡುವುದು, ದುಷ್ಟ ಸ್ವಭಾವ ಇಟ್ಕೊಳ್ಳೋದು, ದೇವರ ಧರ್ಮದಲ್ಲಿ ನಂಬಿಕೆ ಇಲ್ಲದೇ ಇರತಕ್ಕಂಥದ್ದು, ನಾಸ್ತಿಕವಾದ ಮಾತಾಡುವಂಥದ್ದು, ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರತಕ್ಕಂಥದ್ದು, ಶಠ, ಧೂರ್ತ, ಮೂರ್ಖನಾಗಿರ್ತಕ್ಕಂಥ ವ್ಯಕ್ತಿ ಯಜ್ಞಕ್ಕೆ ಬಂದ್ರೆ ಹೇಗೋ ಹಾಗೆ ಸಜ್ಜನರಿಂದ ಗೌರವವನ್ನ ಪಡೆಯೋದಿಲ್ಲಪ್ಪ ಅವನು. ಯಾರಿಗೆ ಪಾಪ ಬುದ್ಧಿ ಇದೆ, ಬುದ್ಧಿನೇ ಪಾಪಿಷ್ಠವಾಗಿದ್ದಾಗ ಪಾಪ ಮಾಡಬೇಡ ಅಂದ್ರೆ ಪಾಪವನ್ನೇ ಮಾಡ್ತಾನವನು. ಯಾರ ಬುದ್ಧಿ ಒಳ್ಳೇದಾಗಿದೆ, ಪಾಪ ಮಾಡು ಅಂತ ಪ್ರಚೋದನೆ ಮಾಡಿದ್ರು ಸ್ವಭಾವಕ್ಕನುಗುಣವಾದ ಗುಣದಂತೆ ಒಳ್ಳೆ ಕೆಲಸನೇ ಮಾಡ್ತಾನವನು. ಆದ್ದರಿಂದ ಭೀಷ್ಮ, ದ್ರೋಣ, ವಿದುರ, ಕೃಷ್ಣ, ನಾವೆಲ್ಲ ನಿನಗೆ ಎಷ್ಟು ಸದ್ಬುದ್ಧಿಯನ್ನ ಪ್ರಚೋದನೆ ಮಾಡಿದ್ರು ನೀನು ಒಳ್ಳೆ ಬುದ್ಧಿಗೆ ಬರ್ತಾ ಇಲ್ಲ. ಸಹವಾಸ ದೋಷದಿಂದ ಕೆಟ್ಟ ಬುದ್ಧಿ ಬಂದು ಬಿಡತ್ತೆ. ಬೇಡಪ್ಪ,
ನನಗೆ ಬಲ ಇದೆ, ನಂಗೆ ಶಕ್ತಿ ಇದೆ ಅಂತ ಹೇಳಿ ಬಿಸಿಲು ಕಾಲದಲ್ಲಿ ಮೊಸಳೆಗಳಿಂದ ಕೂಡಿದ ಗಂಗಾ ನದಿಯನ್ನ ದಾಟಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಿ. ಧರ್ಮರಾಜನ ಸಂಪತ್ತನ್ನ ಪಡಿಬೇಕು ಅಂತ ಲೋಭದಿಂದ ಪ್ರಯತ್ನ ಪಡ್ತಾ ಇದ್ದಿ. ಪಾಂಡವರು, ದ್ರೌಪದಿ, ಧರ್ಮರಾಜ ಅವನು ಕಾಡಲ್ಲಿದ್ರು ಅವನನ್ನು ಗೆಲ್ಲಿಕ್ಕೆ ಯಾರಿಗಾಗತ್ತೆ? ಯಾರಿಗೂ ಸಾಧ್ಯ ಇಲ್ಲ. ಎಲ್ಲರೂ ಅವನ ಕಿಂಕರರೇ. ಕುಬೇರನ್ ಮನೆಗೆ ಹೋದ, ಕುಬೇರ ಬೇಕಾದಷ್ಟು ರತ್ನವನ್ನ ಕೊಟ್ಟ. ಅಂತಹ ಪಾಂಡವರು ಈ ರಾಜ್ಯವನ್ನ ಪಡಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಗ ಮಾಡಿ, ಹೋಮ ಮಾಡಿ, ಬ್ರಾಹ್ಮಣರಿಗೆ ವಿಶೇಷವಾಗಿ ಸಂಪತ್ತನ್ನ ಕೊಟ್ಟು, ನಾವು ಮಾಡ್ಬೇಕಾದ ಕೆಲಸ ಎಲ್ಲ ಮುಗಿದೋಗಿದೆ ಕಣಯ್ಯ. ಭೀಷ್ಮದ್ರೋಣರು ಹೇಳೋದು, ನಾವಿಬ್ಬರು ಬದುಕೇನು ಪ್ರಯೋಜನ ಇಲ್ಲ, ನಮ್ ಕೆಲಸ ಆಗೋಗಿದೆ. ಆವಯೋರ್ ಗತಮಾಯುಶ್ಚ, ನಮ್ಮ ಇನ್ನಂಥ ಮಾತು ಹೇಳ್ಬೇಕು, ನಮ್ಮ ಆಯಸ್ಸು ಮುಗಿದೋಗಿದೆ ಅಂತ ತಿಳ್ಕೋ. ನಾವು ಮಾಡ್ಬೇಕಾದ್ದೆಲ್ಲ ಆಗಿ ಇಷ್ಟಂ ಹುತಂ ದತ್ತಂ ಎಲ್ಲ ಆಗೋಯ್ತು. ಯಜ್ಞ ಮಾಡಿದ್ದಾಯ್ತು, ಹೋಮ ಮಾಡಿದ್ದಾಯ್ತು, ದಕ್ಷಿಣ ಕೊಟ್ಟಿದ್ದಾಯ್ತು, ವೇದ ಓದಿದ್ದಾಯ್ತು, ಪಾಠ ಪ್ರವಚನ ಎಲ್ಲ ಆಗೋಯ್ತು. ನಾವು ಕೃತಕೃತ್ಯರು, ನಾವು ಮಾಡ್ಬೇಕಾದ್ದೆಲ್ಲ ಮುಗೀತು. ನೀನು ಎಲ್ಲವನ್ನ ಬಿಟ್ಟು, ಸುಖ, ರಾಜ್ಯ, ಸ್ನೇಹಿತರು, ಸಂಪತ್ತು ಎಲ್ಲವನ್ನ ಬಿಟ್ಟು ಯುದ್ಧ ಮಾಡಿ ಸಂಕಟಕ್ಕೆ ಸಿಕ್ಕಾಕೊಳ್ತೀಯ. ಬದುಕಬೇಕಾದವನು. ಮಹಾಪತಿವ್ರತೆ ದ್ರೌಪದಿ, ಅವಳ ಅಪೇಕ್ಷೆ ಪಾಂಡವರು ಗೆಲ್ಲಬೇಕು ಅಂತ. ಅವಳು ಯಾರು? ಅವಳು ಯಾವತ್ತೂ ಸುಳ್ಳು ಮಾತು ಅವಳ ಬಾಯಲ್ಲಿ ಬಂದಿಲ್ಲ. ಅದ್ಭುತವಾದ ಘೋರವಾದ ವ್ರತವನ್ನ, ತಪಸ್ಸನ್ನ ಮಾಡ್ತಾಳೆ ಅವಳು. ಅವಳ ಮಾತು ಸುಳ್ಳಾಗತ್ತಾ? ಆಲೋಚನೆ ಮಾಡು. ಧರ್ಮರಾಜನ ವೈಭವ, ಕೃಷ್ಣ ಅವನಿಗೆ ಮಂತ್ರಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಪಾಠ ಮಾಡೋನು ಕೃಷ್ಣ ಅವರಿಗೆ. ಪಾಶುಪತಾದಿ ಅಸ್ತ್ರಗಳನ್ನ ಪಡೆದ ಅರ್ಜುನ ಅವನ ತಮ್ಮ, ಧರ್ಮದಲ್ಲೇ ಆಸಕ್ತ. ಇಂತಹ ಧರ್ಮರಾಜನನ್ನ ಗೆಲ್ಲಿಕ್ಕಾಗತ್ತೇನಯ್ಯ? ಯಾವ ಪಾಂಡವರಿಗೆ ವಿಶೇಷವಾದ ಧೃತಿ, ಧೈರ್ಯದಿಂದ ಕೂಡಿದ, ಇಂದ್ರಿಯಗಳನ್ನು ಗೆದ್ದ, ಬ್ರಾಹ್ಮಣರು ಸಹಾಯವನ್ನ ಮಾಡ್ತಾ ಇದ್ದಾರೋ ಅಂತಹ ಧರ್ಮರಾಜನನ್ನು ನೀನು ಗೆಲ್ಲಕ್ಕಾಗತ್ತಾ? ಯಾರಿಗೆ ಬ್ರಾಹ್ಮಣರ ತಪಸ್ಸಿನ ಬಲ ಇದೆ ಅವರನ್ನು ಯಾರೂ ಗೆಲ್ಲಿಕ್ಕಾಗೋದಿಲ್ಲ. ನಾನು ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇದ್ದೇನೆ ಅಂತ ಬೇಜಾರು ಮಾಡ್ಕೋಬೇಡ. ಹೇಳೋದ್ ನನ್ನ ಕರ್ತವ್ಯ. ಸಂಬಂಧಿಕರಿಂದಲೇ ಸಂಬಂಧಿಕರು ಮುಳುಗುತ್ತಾ ಇರುವಾಗ ಇಬ್ರೂ ಚೆನ್ನಾಗಿರ್ಬೇಕು ಅಂತ ಅಪೇಕ್ಷೆ ಪಡತಕ್ಕಂಥವನು ಏನ್ ಹೇಳ್ಬೇಕೋ ಅದನ್ನ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ. ಯುದ್ಧ ನಿಲ್ಸು. ಕೌರವರ ವಂಶದ ಅಭಿವೃದ್ಧಿಗೋಸ್ಕರವಾಗಿ ಧರ್ಮಜನ ಜೊತೆ ಸಂಧಾನ ಮಾಡ್ಕೋ. ಅದು ಬಿಟ್ಟು ಕೋಪಕ್ಕೆ ವಶನಾಗಿ ಸಿಟ್ಟಿಗೆ ಬಿದ್ದು ಯುದ್ಧವನ್ನ ಮಾಡಿ ಬಂಧು ಮಿತ್ರ ಬಾಂಧವರ ಜೊತೆ ಯಮನ ಮನೆಗೆ ಹೋಗಬೇಡ. ಬೇಡ. ನನ್ನ ಮಾತು ನೀನ್ ಕೇಳಲ್ಲ, ನಿನಗಿಷ್ಟ ಇಲ್ಲ ಅಂತ ಗೊತ್ತು. ಆದ್ರೂ ಹೇಳ್ತೀನಿ, ಕೋಪಕ್ಕೆ ವಶನಾಗಿ ಸಿಟ್ಟಿಗೆ ವಶನಾಗಿ ದೊಡ್ಡವರ ಮಾತನ್ನ ಕೇಳದೆ ಯುದ್ಧ ಮಾಡಿ ಯಮನ ಮನೆಗೆ ಹೋಗಿ ಒದ್ದಾಡಬೇಡ. ನಾನು ಮಾಡೋ ಉಪದೇಶ ಇಷ್ಟು. ಇನ್ಮೇಲೆ ಯಥೇಚ್ಛಸಿ ತಥಾ ಕೊಡು. ನಿನಗೇನಿಷ್ಟವೋ ಅದನ್ನು ಮಾಡು. ಪಾಪ ಇನ್ನೆಷ್ಟು ದುಃಖದಿಂದ ಹೇಳಬೇಕು. ನಮ್ಮ ಆಯಸ್ಸು ಮುಗಿದೋಯ್ತು, ನೀನಾದ್ರೂ ಚೆನ್ನಾಗಿರಪ್ಪ ಅಂತ ಹೇಳಬೇಕು ಅಂದ್ರೆ ಇನ್ನೆಷ್ಟು ದುಃಖ ಇರಬೇಡ ಅವರಿಗೆ. ಇದು ಭಗವದ್ಧ್ಯಾನ ಪರ್ವ. ಭಗವಂತ ಮನೆಗೆ ಬರೋದು. ಯಾರ ಮನೆಗೆ? ಉಪಪ್ಲಾವ್ಯ ನಗರದಿಂದ ನೇರವಾಗಿ ಹಸ್ತಿನಾವತಿಗೆ ಬಂದು ಅಲ್ಲಿನ ವೈಭವಗಳು, ಆ ವೈಭವದಲ್ಲಿ ಮಾತುಕತೆಗಳು, ಭಗವಂತನ ವಿಶ್ವರೂಪ ದರ್ಶನ, ತಿಲಕಪ್ರಾಯವಾದ ವಿದುಲೋಪಾಖ್ಯಾನ, ಅದೆಲ್ಲದರ ಜೊತೆಯಲ್ಲಿ ಈ ಭಗವದ್ಧ್ಯಾನ ಪರ್ವ 68 ಅಧ್ಯಾಯಗಳಿಂದ ಕೂಡಿದ ತುಂಬಾ ದೊಡ್ಡ ಅವಾಂತರ ಪರ್ವ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಸಮಾಪ್ತಿಯಾಗಿದೆ. ಇಲ್ಲಿಂದ ಇನ್ನು ಮುಂದೆ ವಿವಾದ ಪರ್ವ, ಅದಾದ್ಮೇಲೆ ರಥಾತಿರಥ ಸಂಖ್ಯಾನ ಪರ್ವ, ಅದೆಲ್ಲ ಬರುತ್ತೆ. ಕೊನೆಗೆ 22 ಅಧ್ಯಾಯಗಳಿಂದ ಕೂಡಿದ ಅಂಬೋಪಾಖ್ಯಾನ ಪರ್ವ ತುಂಬಾ ದೊಡ್ಡದು ಇದರಲ್ಲಿ. ಅದರ ಜೊತೆಯಲ್ಲೇ 198 ಅಧ್ಯಾಯಗಳಿಂದ ಕೂಡಿದ
ತುಂಬಾ ವಿಸ್ತೃತವಾದ ಚಿಂತನಾತ್ಮಕವಾದ ಉದ್ಯೋಗ ಪರ್ವ, ಮಹಾಭಾರತದ ಸಾರ, ವಿರಾಟೋದ್ಯೋಗ ಸಾರವಾನ್. ವಿರಾಟ ಮತ್ತು ಉದ್ಯೋಗ ಭಾರತದ ಸಾರ. ಯಾಕೆ ಭಾರತದ ಸಾರ ಅಂತ ನೀವೆಲ್ಲ ಕೇಳಿದ್ರಿ. ಎರಡು ಪ್ರಧಾನವಾದ ಭಾಗಗಳು ಬಂತಿದ್ರಲ್ಲಿ. ವಿದುರ ನೀತಿ, ಸನತ್ ಸುಜಾತೀಯ, ಎಷ್ಟು ಅದ್ಭುತವಾದ ತತ್ವಗಳು ಹೇಳಿದ್ದಾರೆ ಇದರಲ್ಲಿ. ಅಂಥ ಅದ್ಭುತವಾದ ತತ್ವಾರ್ಥಗಳಿಂದ ಕೂಡಿದ, ಮನಸ್ಸನ್ನ ಉದ್ಬೋಧನೆ ಮಾಡುವ ಪರಮ ಪವಿತ್ರವಾದ ಚರಿತ್ರೆಗಳಿಂದ ಕೂಡಿದ ಈ ಉದ್ಯೋಗ ಪರ್ವದಲ್ಲಿ 138 ಅಧ್ಯಾಯಗಳು. ಇನ್ನು 60 ಅಧ್ಯಾಯ ಮುಗಿದರೆ ಉದ್ಯೋಗ ಪರ್ವ ಮುಗಿತದೆ. ಇಲ್ಲಿಗೆ ಭಗವದ್ಧ್ಯಾನ ಪರ್ವ ಮುಗೀತು. ನಾವಿನ್ನು ಅನುವಾದಕ್ಕೆ ರೆಡಿ ಆಗಬೇಕು. ಅನುವಾದ ಮುಗಿದ ಮೇಲೆ ವಿವಾದ ಪರ್ವ ಆರಂಭ. ನಾಳೆಯಿಂದ 6 ದಿನಗಳ ಕಾಲ ಪಾಠ ಇರೋದಿಲ್ಲ. ನಾನು ತಿರುಪತಿ ಸುಧಾ ಪಾರಾಯಣಕ್ಕೆ ಹೋಗ್ತಾ ಇರೋದ್ರಿಂದ ಅನುವಾದಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗಾಯಿತು ದೇವರ ದಯದಿಂದ. ಆದಷ್ಟು ಬೇಗ ಅನುವಾದಕ್ಕೆ ತಯಾರಾಗಿ ಹರಿವಾಯು ಗುರುಗಳಿಗೆ ಪ್ರೀತಿ ಆಗುವಂತೆ ಶುದ್ಧವಾಗಿ ಅನುವಾದವನ್ನ ಮಾಡ್ರಿ. ಅಲ್ಲಿಂದ ಇನ್ನು ಮುಂದಕ್ಕೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 38 ಭಗವದ್ಧ್ಯಾನ ಪರ್ವಣಿ 68 ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 138ನೇ ಅಧ್ಯಾಯ, ಅವಾಂತರ ಭಗವದ್ಧ್ಯಾನ ಪರ್ವದಲ್ಲಿ 68ನೇ ಅಧ್ಯಾಯ ಮುಗಿಯುತ್ತೆ. ಜೊತೆಯಲ್ಲೇ ಭಗವದ್ಧ್ಯಾನ ಪರ್ವವು ಸಮಾಪ್ತಿಯಾಗತ್ತೆ. ನಮ್ಮ ಸಂಕಲ್ಪ 128,000 ಶ್ಲೋಕಗಳಿಂದ ಕೂಡಿದ ಸಮಗ್ರ ಶ್ರೀಮನ್ ಮಹಾಭಾರತ ಸಂಹಿತಾವನ್ನು ಮುಗಿಸಬೇಕು ಅಂತ. ಆ ಅತ್ಯಂತ ವಿಸ್ತೃತವಾದ ಜೀವನದ ಹಲವು ವರ್ಷಗಳನ್ನೇ ಎಕ್ಸ್ಪೆಕ್ಟ್ ಮಾಡತಕ್ಕಂತಹ ಈ ಮಹಾಭಾರತ ಅರ್ಥಾನುಸಂಧಾನಕ್ಕೆ ನಾವೆಲ್ಲ ಆಗಲೇ 1-2-3 ವರ್ಷಗಳನ್ನ ಮಹಾಭಾರತಕ್ಕೋಸ್ಕರ ಕೊಟ್ಟಿದ್ದೇವೆ. ಇನ್ನೊಂದ್ 2-3 ವರ್ಷ ಮಹಾಭಾರತಕ್ಕೋಸ್ಕರವಾಗಿ ಕೊಡ್ಬೇಕಾಗತ್ತೆ. ಆ ಎಷ್ಟು ವರ್ಷ ಮಹಾಭಾರತವನ್ನ ಕೇಳ್ತೇವೋ ಅಷ್ಟು ವರ್ಷ ವೇದವ್ಯಾಸರ ಜೊತೆಯಲ್ಲೇ ಇದ್ದಂತ ಭಾವ ನಮಗೆ ಬರುತ್ತೆ. ನಾವು ಅಂದುಕೊಂಡ ಮಹಾಭಾರತ ಚಿಂತನೆ, ಹರಿವಂಶ ಸಹಿತವಾದ ಸಮಗ್ರ ಶ್ರೀಮನ್ ಮಹಾಭಾರತ ಚಿಂತನ ದೇವರ ಗುರುಗಳ ಅನುಗ್ರಹದಿಂದ ಪೂರ್ಣವಾಗಲಿ. ನಮ್ಮೆಲ್ಲರಿಗೂ ಶುದ್ಧವಾದಂತಹ ತತ್ವಜ್ಞಾನ ಆಚಾರ್ಯ ಮಧ್ವರ ಮೂಲಕ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಭಗವದ್ಧ್ಯಾನ ಪರ್ವದ ಅನುಸಂಧಾನದಿಂದ ಬಂದ ಎಲ್ಲ ಪುಣ್ಯ ವಿಶೇಷವನ್ನ ಗುರುವಂತರ್ಗತ ಪ್ರಾಣಸ್ಥ ವೇದವ್ಯಾಸನಿಗೆ ಸಮರ್ಪಣೆಯನ್ನ ಒಟ್ಟಿಗೆ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಅನುವಾದಕ್ಕೆ ರೆಡಿಯಾಗ್ರಿ. ಅನುವಾದ ಯಾವತ್ತೋ ಅವತ್ತಿನಿಂದ ಮಹಾಭಾರತ ಪಾಠ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಶ್ರೀಕೃಷ್ಣಾರ್ಪಣಮಸ್ತು.